ಅತ್ಯಭೂತ್ಯರ್ಪಕಾಯ क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। संयोज्यैव स्थितिं प्रोक्तां स्थिरीकर्तुमिदं वचः हृदिस्थरूपप्रेमित्वात् ಅವೈರಂ ವಾ ತಯೋರ್ಹರೌ. ಏನು ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಅಂತಂದರೆ, ಬ್ರಹ್ಮ, ರುದ್ರ ಮತ್ತು ವಿಷ್ಣು ಇವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ, ಸಂಯೋಗವೇ ಇದೆ, ಅಸಂಯೋಜ್ಯ ಸ್ಥಿತಿ ಇಲ್ಲ. ಹಿಂದೆ ಹೇಳಿದ್ರಲ್ಲ, ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈ ಭಿದಾಮಂತ, ಮೂರು ರೂಪಗಳಿಗೆ ಅಸಂಯೋಜ್ಯ ಸ್ಥಿತಿ ಇಲ್ಲ ಅಂತ. ಅಂದರೆ ಏನರ್ಥ? ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ, ಸಂಯೋಜ್ಯೈವ ಸ್ಥಿತಿಂ ಪ್ರೋಕ್ತಾಂ ಅಂತ. ಏನು ಅವರು ಒಟ್ಟಿಗೆ ಇರ್ತಾರೆ ಎಂಬತಕ್ಕಂಥದ್ದು ಹೇಳಿದ್ದಾರೆ. ಸ್ಥಿರೀಕರ್ತು ಇದಂ ವಚಃ, ಅದನ್ನು ದೃಢ ಮಾಡಲಿಕ್ಕೋಸ್ಕರ ಈ ವಾಕ್ಯ ಎಂಬತಕ್ಕಂಥದ್ದು ಹೊರಟಿದೆ, ಈ ಶ್ಲೋಕದಲ್ಲಿರ್ತಕ್ಕಂಥ ವಾಕ್ಯ ಹೊರಟಿದೆ ಅಂತ. ಇನ್ನು ಬ್ರಹ್ಮ ಮತ್ತು ರುದ್ರ ಅವರಿಗೆ ಹೃದಯಸ್ಥ ರೂಪ ಪ್ರೇಮಿತ್ವಾತ್, ತಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವಂತನ ರೂಪ ಇದೆಯಲ್ಲ, ಆ ರೂಪದಲ್ಲಿ ಅತಿಯಾದಂತಹ ಪ್ರೀತಿ ಇದೆ ಅವರಿಗೆ. ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ, ಮನುಷ್ಯರು ಏನು ಪ್ರೀತಿ ಮಾಡ್ತಾರೆ? ತನ್ನನ್ನು ತಾನು ಪ್ರೀತಿ ಮಾಡ್ತಾರೆ. ಎಲ್ರಿಗೂ ತನ್ನಷ್ಟು ಪ್ರೀತಿ. ಅದಕ್ಕೆ ಟೀಕಾಕೃತ್ಪಾದರ ಭಕ್ತಿ ಅಂದ್ರೇನು? ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತ ಹೇಳಿದರು. ಮೊದಲು ಸ್ವಾತ್ಮ ತಾನು, ಆಮೇಲೆ ಆತ್ಮೀಯ, ಎಲ್ಲರಿಗೂ ಪ್ರೀತಿ ಇರೋದು ತನ್ನಲ್ಲಿ, ಆಮೇಲೆ ತನ್ನವರಲ್ಲಿ, ತನ್ನದರಲ್ಲಿ ಅಂತ ಪ್ರೀತಿ ಇರೋದು. ಆದರೆ ಅದಕ್ಕಿಂತಲೂ ಕೂಡ ಅನೇಕ ಗುಣಾಧಿಕ, ಅನಂತಪಟ್ಟು ಪ್ರೀತಿ ಭಗವಂತನಲ್ಲಿ ಇರುತ್ತೆ. ಅದು ಬರುತ್ತೆ ಯಾವಾಗ? ಜೀವರಿಗೆ ಪರಮಾತ್ಮನ ಆ ಒಂದು ವಿಷಯವನ್ನು ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡ್ತಾರೆ ಅಂತಂದರೆ, ಧ್ಯಾನ ಮಾಡ್ತಾ 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 ಭಗವಂತನ ಸಾಕ್ಷಾತ್ಕಾರ ಆದಾಗ ತನಗಿಂತಲೂ ದೇವರ ಮೇಲೆ ಅತಿಯಾದ ಪ್ರೀತಿ ಬರುತ್ತೆ. ಇವರೆಲ್ಲ ಸಾಕ್ಷಾತ್ಕಾರ ಪಡೆದವರು. ಅದರಿಂದ ಇವರು ಎಷ್ಟು ಭಗವಂತನ ಪ್ರೀತಿ ಮಾಡ್ತಾರೆ ಅಂತಂದರೆ, ತಮಗಿಂತಲೂ ಕೂಡ ಹೆಚ್ಚು ಭಗವಂತನನ್ನು ಪ್ರೀತಿ ಮಾಡ್ತಾರೆ. ಹೃದಯಸ್ಥ ರೂಪ ಪ್ರೇಮಿತ್ವ, ಹೃದಯದಲ್ಲಿರುವ ಭಗವಂತನ ರೂಪವನ್ನು ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ? ಹೃದಯದಲ್ಲಿ, ಶರೀರದ ಹೃದಯದಲ್ಲಿ ತಮ್ಮ ರೂಪ ಇದೆ, ತಮ್ಮ ರೂಪವನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ಭಗವಂತನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಂಬಂಧ ಎಂಬತಕ್ಕಂಥದ್ದು ಇದ್ದೇ ಇದೆ. ಏನು? ದೇವರನ್ನು ನನಗಿಂತ ಹೆಚ್ಚಾಗಿ ಪ್ರೀತಿ ಮಾಡಬೇಕು ಅಂದರೆ ಏನರ್ಥ? ದೇವರಿಗೋಸ್ಕರ ನಾನು ಪ್ರಾಣನೂ ಬಿಡ್ತೇನೆ. ನಾವು ಎಲ್ಲದಕ್ಕೂ ಪ್ರಾಣ ಬಿಡ್ತೇವೆ ನಾವು, ಆದರೆ ದೇವರಿಗೋಸ್ಕರ ಪ್ರಾಣ ಬಿಡ್ತೇನೆ. ಯಾಕೆ ಅಂತಂದರೆ, ನನಗೆ ದೇವರು ಯಾಕೆ ಅಂತಂದರೆ, ಅವರು ಭಗವಂತ ಮೋಕ್ಷ ಕೊಟ್ಟರೂ ಕೂಡ ಮೋಕ್ಷ ಬೇಡ ಅಂತಾರಂತೆ. ಯಾಕೆ ಅಂತಂದರೆ, ಆ ನಿನ್ನನ್ನು ನಾವು ಧ್ಯಾನಾವಸ್ಥೆಯಲ್ಲಿ ನಿನ್ನ ರೂಪವನ್ನು ನೋಡ್ತಾ ಇರ್ತೇವೆ, ಆ ನಿನ್ನ ದರ್ಶನವೇ ನಮಗೆ ಬೇಕು. ಮೋಕ್ಷ ಅಂದರೆ ಅದು ಸುಖ ಆಗುತ್ತೆ, ಅದು ಬೇಡ. ಅದರಿಂದ ಯಾರು ಏಕಾಂತ ಭಕ್ತರಿದ್ದಾರೋ ದೀಯಮಾನಮಪಿ, ಭಗವಂತ ಕೊಟ್ಟರೂ ಕೂಡ ನಗೃಹಂತಿ, ಸ್ವೀಕಾರ ಮಾಡೋದಿಲ್ಲ. ಅದರಿಂದ ಅವರಿಗೆ ತಮಗಿಂತ ತಮ್ಮ ಸುಖಕ್ಕಿಂತ ಭಗವಂತನೇ ಅವರಿಗೆ ಅತಿಯಾದ ಪ್ರೇಮ. ಹಿರಣ್ಯಕಶಿಪುವು ಏನು ಸಾಯಿಸಿದರೂ ಕೂಡ ಅವನು ಹರಿ ಅನ್ನೋದು ಬಿಡ ಅಂತ ಅವನು. ಏನು
ಎಲ್ಲರಲ್ಲಿಯೂ ಇದ್ದಾನೆ ಅಂತ. ಯಾರಿಗೆ? ಹಾಂ, ಅವನಿಗೆ ಆ ಪ್ರಾರಬ್ಧ ಇದೆ. ಅವನು ರಾಜನಾಗಿ ಇನ್ನೂ ಅವನು ಕರ್ಮ ಮಾಡಬೇಕು, ಫಲವನ್ನು ಅನುಭವಿಸಬೇಕು, ಪ್ರಾರಬ್ಧ ಕರ್ಮ ಇದೆ. ಅದಕ್ಕೋಸ್ಕರ 36,000 ವರ್ಷಗಳ ಕಾಲ ರಾಜನಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಜ್ಞಾನೋತ್ತರದಲ್ಲಿ ಮಾಡಿದ ಕರ್ಮದಿಂದ ಪುಣ್ಯ ಸಂಪಾದನೆ ಮಾಡಿ ಮೋಕ್ಷದಲ್ಲಿ ಆನಂದ ಉದ್ರೇಕ ಪಡೀಲಿ. ಅದಕ್ಕೋಸ್ಕರ ಭಗವಂತ ಮಾಡಿ. ಯಾರು? ಅವನಿಗೆ 36,000 ವರ್ಷ ರಾಜನಾಗಿರುವಂಥ ಪ್ರಾರಬ್ಧ, ಅದು ಪ್ರಾರಬ್ಧವೇ. ಅದು ಸುಖ ಪ್ರಾರಬ್ಧ, ಇದು ದುಃಖ ಪ್ರಾರಬ್ಧ. ಹುಡ್ತಾ ಇರೋದು ದುಃಖ ಪ್ರಾರಬ್ಧ. ಹೌದು, 5 ವರ್ಷಕ್ಕೆ ಅಪರೋಕ್ಷ ಜ್ಞಾನ ಆಯಿತು. ಆಮೇಲೆ 36,000 ವರ್ಷಗಳ ಕಾಲ ಅವನು ರಾಜ್ಯಭಾರ ಮಾಡಿತ್ತು. ಹಾಂ, ಅದೇ ಹೇಳಿದ್ದು, ನಾವು ಏಕಾಂತ ಭಕ್ತರಲ್ಲ, ಕಾಂತ ಭಕ್ತರು. ಕಾಂತ ಭಕ್ತರು ಅಂದರೆ ಕಾಂತ ಅಂದರೆ ಕಾಮ ಅಂತ, ಬಯಕೆಯುಳ್ಳಂತಹ ಭಕ್ತರು. ಅವರಿಗೆ ಬಯಕೆ ಇಲ್ಲ, ಅದರಿಂದ ಅವ್ರನ್ನ ಏಕಾಂತ ಭಕ್ತರು ಅಂತ ಕರೀತಾರೆ. ನಮ್ಮಲ್ಲಿ ತಾರತಮ್ಯ ಇದೆಯಲ್ಲ. ಏನು ಹೇಳಿದ್ರಿ? ಏನೋ ಹೇಳಿದ್ರಿ ಅವ್ರ ಮಾತಾ. ಹಾಂ, ಅವರು ಹಿಂಗೆ ಹೇಳ್ತಾರೆ, ನನಗೆ ಮೋಕ್ಷ ಬೇಡ, ಇದೇ ಭಯ ಇದೆ ಸಾಕು. ಅಯ್ಯಂಗಾರ್ನಲ್ಲಿ ಕೆಲ ಇವರು ಇದ್ದಾರೆ, ಅವರು ಇದ್ದಾರೆ. ಆದರೆ ಕೇಳಬಹುದು, ಆದರೆ ಅವ್ರದ್ದು ಇದು ಅನುಸಂಧಾನ ಸರಿ ಇಲ್ಲ. ಎಲ್ಲರೂ ಅಜಾಮಿಳನ ಆಗ್ಬಿಟ್ರೆ ಏನು ಕತೆ? ಅಜಾಮಿಳನನ್ನು ಉದ್ಧಾರ ಮಾಡಿದ ಸರಿ, ದೇವರು ಉದ್ಧಾರ ಮಾಡ್ತಾನೆ ಅಂತ ಎಲ್ಲರೂ ಅಜಾಮಿಳ ಆದರೆ ಧರ್ಮ ಉಳಿಯೋದು ಹೇಗೆ? ಭಗವಂತನ ಆ ಒಂದು ಭಕ್ತಿಯಿಂದ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆ ಕಥೆಯೆಲ್ಲ ಹೇಳೋದು. ಅಂದರೆ ಆ ಕಥೆಯ ಸಂದೇಶ ತಿಳ್ಕೊಳ್ಬೇಕು ಅಷ್ಟೇ ಹೊರತು ನಾವು ಅಜಾಮಿಳ ಆಗಿಬಿಡ್ತೇವೆ ಅಂತ ಆಗೋದಲ್ಲ. ಯಾವತ್ತೂ ಭಗವಂತನ ವಿಷಯದಲ್ಲಿ ಮನಸ್ಸು ಚಂಚಲ ಆಗೋದಿಲ್ಲ ಅಂಥವರೇ ಏಕಾಂತ. ಅಷ್ಟೇ ಅಲ್ಲ, ಅವೈರಂವಾ ತಯೋರ್ಹರೌ ಅಂತ. ಆ ಬ್ರಹ್ಮ ಮತ್ತು ರುದ್ರರಿಗೆ ಪರಮಾತ್ಮನಲ್ಲಿ ಯಾವತ್ತೂ ಕೂಡ ವೈರ ಇಲ್ಲ. ವೈರ ಅಂದ್ರೇನು? ವಿರೋಧ. ಅವೈರ ಅಂದರೆ ವಿರೋಧ ಇಲ್ಲ ಅಂತ. ಅವರಿಗೆ ಎಲ್ಲ ಕಾಲದಲ್ಲಿಯೂ ಕೂಡ ಪರಮಾತ್ಮನಲ್ಲಿ ಅವಿರೋಧ ಎಂಬತಕ್ಕಂತಹ ಸ್ಥಿತಿಯೇ ಇರೋದು. ವಿರೋಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅದು ಕಲಿಯ ಆವೇಶದಿಂದ ಎಲ್ಲೆಲ್ಲಿ ವಿರೋಧ ಮಾಡಿದ್ದಾರೋ ಅದೆಲ್ಲ ಕಡೆಯಲ್ಲೂ ಕೂಡ ಅದು ದೈತ್ಯಾವೇಶ. ಎಲ್ಲೇ ಆಗಲಿ, ಕೃಷ್ಣ ಪರಮಾತ್ಮ ಪಾರಿಜಾತ ಪುಷ್ಪ ತರಬೇಕಾದರೆ ಇಂದ್ರಾದಿಗಳಿಗೆ ರುದ್ರಾದಿಗಳು ಸಹಾಯವನ್ನು ಮಾಡಿದ್ರು. ಇಂದ್ರ ಪಾರಿಜಾತ ಪುಷ್ಪ ಪರಮಾತ್ಮ ತರಬೇಕಾದರೆ ದೇವೇಂದ್ರ ಪರಮಾತ್ಮನ ಜೊತೆಯಲ್ಲಿ ಯುದ್ಧ ಮಾಡಿದ. ರುದ್ರದೇವರು ದೇವೇಂದ್ರನಿಗೆ ಸಹಾಯ ಮಾಡಿದ್ರು. ಎಲ್ಲ ಕಲಿಯಾವೇಶ, ದೈತ್ಯಾವೇಶ ಮಾಡೇ ಇಲ್ಲ ಅಂತ. ಅದೇ ಪರಶುಕ್ಲತ್ರಯರಲ್ಲಿ ಕಲಿಯಾವೇಶ ಇಲ್ಲ. ಇವರು ಕಲಿಯಾವೇಶ ಇಲ್ಲದ ಸಮಯದಲ್ಲಿ ಭಗವಂತನಿಗೆ ವಿರೋಧ ಮಾಡೋದೇ ಇಲ್ಲ.
ಏನಾದರೂ ಮಾಡಿದ್ದಾರೆ ಅಂತಂದರೆ ಅದು ದೈತ್ಯರ ಆವೇಶದಿಂದ, ಸ್ವರೂಪತಃ ಅಲ್ಲ ಅದು. ಪ್ರೋಕ್ತಾಂ ಹಿಂದೆ ಹೇಳಿದ ಸಂಯೋಜ್ಯೈವ ಸ್ಥಿತಿಂ ಒಟ್ಟಿಗೆ ಇರುವಿಕೆಯನ್ನು ಸ್ಥಿರೀಕರ್ತು ದೃಢ ಮಾಡಲು ಇದಂ ವಚಃ ಈ ವಾಕ್ಯ ಎಂಬತಕ್ಕಂಥದ್ದು ಹೊರಟಿದೆ. ತಯೋ ಆ ಬ್ರಹ್ಮ ಮತ್ತು ರುದ್ರರಿಗೆ ಹೃದಯಸ್ಥ ರೂಪ ಪ್ರೇಮಿತ್ವಾತ್ ಹೃದಯದಲ್ಲಿರುವ ಭಗವಂತನ ರೂಪದಲ್ಲಿ ಅತಿಯಾದ ಪ್ರೀತಿ ಇರುವುದರಿಂದ, ಅಷ್ಟೇ ಅಲ್ಲ ಹರವು ಪರಮಾತ್ಮನಲ್ಲಿ ಅವೈರಂವ ವಿರೋಧ ಅಭಾವನ್ನಾಗಲಿ ಈ ಶ್ಲೋಕ ಹೇಳ್ತಾ ಇದೆ. ಪ್ರೋಕ್ತಾಂ ಹಿಂದೆ ಹೇಳಲ್ಪಟ್ಟಂತಹ ಸಂಯೋಜ್ಯೈವ ಸ್ಥಿತಿಂ ಅಂತ ಸಂಯೋಗ ಹೊಂದಿಯೇ ಇರುವಿಕೆಯನ್ನು ಸ್ಥಿರೀಕರ್ತು ದೃಢೀಕರಿಸಲು ಇದಂ ವಚಃ ಈ ಮಾತು ಎಂತಕ್ಕಂಥದ್ದು ಹೊರಟಿದೆ. ತಯೋ ಬ್ರಹ್ಮ ಮತ್ತು ರುದ್ರರಿಗೆ ಹೃದಯಸ್ಥ ರೂಪ ಪ್ರೇಮಿತ್ವ ಹೃದಯದಲ್ಲಿರುವ ಭಗವಂತನ ರೂಪವನ್ನು ಪ್ರೀತಿ ಮಾಡುವುದರಿಂದ ಹರವು ಪರಮಾತ್ಮನಲ್ಲಿ ಅವೈರಂವ ವಿರೋಧ ಅಭಾವವನ್ನು ಇದು ಹೇಳ್ತಾ ಇದೆ. ಅವರು ಒಟ್ಟಿಗೆ ಇರ್ತಾರೆ ಅಂತ. ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈ ಭಿದಾಂ ಎಂಬತಕ್ಕಂಥ ಶ್ಲೋಕಕ್ಕೇನರ್ಥ? 3 ಜನರು ಭಿದಾಂ ಒಟ್ಟಿಗೆ ಇದ್ದಾರೆ, ಅವರಲ್ಲಿ ಭಿದಾಂ ನ ಪಶ್ಯತಿ. ಭಿದ ಅಂತಂದರೆ ಅಸಂಯೋಜ್ಯ ಸ್ಥಿತಿ, ಅವರು ಒಟ್ಟಿಗೆ ಇಲ್ಲದೇ ಇರೋದು. ಅದನ್ನು ಯಾರು ನೋಡ್ತಾರೋ ಅಂದರೆ ಒಟ್ಟಿಗೆ ಇರ್ತಾರೆ ಅಂತ ತಿಳಿತಾರೋ. ಭಿದಾಂ ನ ಪಶ್ಯತಿ ಅಸಂಯೋಜ್ಯ ಸ್ಥಿತಿಯನ್ನು ತಿಳಿಯೋದಿಲ್ಲ. ಅಂದರೆ 3 ಜನ ಒಟ್ಟಿಗೆ ಇರ್ತಾರೆ ಅಂತ, ಒಂದೇ ಆಗಿರ್ತಾರೆ ಅಲ್ಲ. ಅವ್ರು ಹೇಳಿದ್ದು ಒಂದೇ ಆಗ್ತಾರೆ ಅಂತ, ನಾವು ಹೇಳ್ತಾ ಇದ್ದೇವೆ ಅವರು ಒಟ್ಟಿಗೆ ಇರ್ತಾರೆ ಅಂತ ಯಾರು ತಿಳಿತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಹೌದು, ಈ ಶ್ಲೋಕ ಮೇಲ್ನೋಟಕ್ಕೆ ಅಭೇದವನ್ನು ಹೇಳ್ತಾ ಇದೆ ಅಂತ ತಿಳಿಸುತ್ತೆ. ಭಿದಾಂ ನ ಪಶ್ಯತಿ ಭೇದವನ್ನು ತಿಳಿಯೋದಿಲ್ಲ. ಆದ್ದರಿಂದ ಜೀವಬ್ರಹ್ಮರಿಗೆ ಅಭೇದ ಹೇಳಬೇಕು ಅಂತಂದರೆ ಭೇದವನ್ನು ಹೇಳ್ತಾ ಇದೆ ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಅಸ್ಯಾಪಿ ಅರ್ಥಸ್ಯ ದ್ವೇಧಾ ಪೂರ್ವೋಕ್ತಾರ್ಥೇ ಸಂಗತಿಮಾಹ ಸಂಯುಜ್ಯ ಇತಿ ಅಂತ. ಈ ಅರ್ಥಕ್ಕೂ ಕೂಡ ದ್ವೇಧ 2 ರೀತಿಯಲ್ಲಿ ಪೂರ್ವೋಕ್ತ ಅರ್ಥೆ ಹಿಂದೆ ಹೇಳಿರುವಂತಹ ಅರ್ಥದಲ್ಲಿ ಸಂಗತಿಯನ್ನು ತೋರಿಸ್ತಾ ಇದ್ದಾರೆ. ಸಂಯುಜ್ಯ ಇತಿ ಅಂತರ್ಯಾಮಿ ರೂಪಯೋ ಪೃಥಕ್ ಸ್ಥಿತ ರೂಪಸ್ಯ ಚ ಭೇದಾಭಾವೇಪಿ ಅಸ್ಯ ಭೇದಾಭಾವೇ ಅಸ್ಯಾಪಿ ರೂಪಸ್ಯ ಸದಾ ಸಂಯುಜ್ಯೈವ ಸ್ಥಿತಿ ಉಕ್ತಪ್ರಾಯ ಇತಿ ಭಾವಃ. ಅಂತರ್ಯಾಮಿ ರೂಪ ಹಾಗೇ ಪೃಥಕ್ ಸ್ಥಿತವಾದ ರೂಪ. ಬ್ರಹ್ಮನಲ್ಲಿರುವ ಬ್ರಹ್ಮನ ರೂಪ ಅಂತರ್ಯಾಮಿ ರೂಪ, ಅದು ರುದ್ರನಲ್ಲಿರುವ ರುದ್ರ ರೂಪ ಅಂತರ್ಯಾಮಿ ರೂಪ. ಅದಕ್ಕೆ ದ್ವಿವಚನ ಅಂತರ್ಯಾಮಿ ರೂಪಯೋ. ಬ್ರಹ್ಮನಲ್ಲಿರುವ ಬ್ರಹ್ಮರೂಪ, ರುದ್ರನಲ್ಲಿರುವ ರುದ್ರೂಪ, 2 ರೂಪ. ಅದಕ್ಕೂ ಪೃಥಕ್ ಸ್ಥಿತ ರೂಪಸ್ಯ ಚ ಅದು ಪರಮಾತ್ಮನ ರೂಪ, ಅದು ಏಕವಚನ, ಅದು ಒಂದು. ಅಂದರೆ ಈ ರೂಪಗಳಿಗೆ ಭೇದಾಭಾವೇ ಭೇದ ಇಲ್ಲ ಅಂತಾದರೆ ಅವಾಗ ಅಸ್ಯಾಪಿ ರೂಪಸ್ಯ ಸದಾ ಸಂಯುಜ್ಯೈವ ಸ್ಥಿತಿ ಉಕ್ತಪ್ರಾಯ ಇತಿ ಭಾವಃ. ಆವಾಗ ಅಂತರ್ಯಾಮಿ ರೂಪಕ್ಕೆ ಭೇದ ಇಲ್ಲ ಅಂತಂದರೆ ಇವರು 3 ಜನ ಒಟ್ಟಿಗೆ ಇರ್ತಾರೆ. ಅಂತರ್ಯಾಮಿ ರೂಪಕ್ಕೆ ಭೇದ ಇಲ್ಲ ಅಂತಾದರೆ ಆವಾಗ ಈ 3 ರೂಪಗಳು ಒಟ್ಟಿಗೆ ಇರ್ತವೆ ಅಂತ ಹೇಳಿದಂತೆ ಆಯಿತು. ಬ್ರಹ್ಮ ವಿಷ್ಣು ಮಹೇಶ್ವರರು ಒಟ್ಟಿಗೆ ಇದ್ದಾರೆ. ಆದ್ದರಿಂದ ಅಸಂಯೋಜ್ಯ ಸ್ಥಿತಿ ಅದನ್ನು ನಿರಾಕರಣೆ ಮಾಡದಂತೆ ಆಯಿತು. ಸಂಯೋಜ್ಯ ಸ್ಥಿತಿ ಒಟ್ಟಿಗೆ ಇರ್ತಾರೆ ಅನ್ನೋದನ್ನೇ ಸಮರ್ಥನೆ ಮಾಡದಂತೆ ಆಯಿತು. ಸ್ಥಿರೀಕರ್ತುಂ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಅವೈರಂ ಅವಿರೋಧಂ. ಅವೈರ ಅಂದರೆ ವಿರೋಧ ಇಲ್ಲ ಅಂತ ಅರ್ಥ. ಯುಕ್ತಿಸ್ತು ಪೂರ್ವದೇವ ದ್ರಷ್ಟವ್ಯ. ಯುಕ್ತಿ ಏನು ಅಂತಂದರೆ ಹಿಂದೆ ಹೇಳಿದ್ದೇನದು? ಉಪಾಸನೆ ಮಾಡ್ತಾ ಇದ್ದಾರೆ. ಉಪಾಸನೆ ಮಾಡಬೇಕಾದ್ರೆ ವಿರೋಧ ಇದ್ದರೆ ಉಪಾಸನೆ ಮಾಡ್ತಾರಾ? ಇಲ್ಲ. ಬ್ರಹ್ಮರುದ್ರಾದಿಗಳು ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೆ ಅಂತಂದರೆ ಅವರಲ್ಲಿ ವಿರೋಧ ಇಲ್ಲ ಅಂತ ಹೇಳಿದಂತೆ ಆಯಿತು. ಅಂತರ್ಯಾಮಿ ವಿವಕ್ಷಾಯಾಂ ಭೇದೋ ನಾಶೋ ಭ್ರಮೋಪಿ ವಾ ಮಿಶ್ರಣಂ ವಾ ಕ್ರಮಾದೇಶು ತೃತಯಂ ವಾಂಗ್ನಿಷೇಧತಿ.
ಯಾವಾಗ ಇಲ್ಲಿ ತ್ರಯಾಣಾಂ ಎಂಬಲ್ಲಿ 3 ಯಾವುದದು ಅಂತರ್ಯಾಮಿ ರೂಪ. 3 ರೂಪ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪ ಅಲ್ಲ. ಬ್ರಹ್ಮನಲ್ಲಿರುವ ಭಗವಂತನದ್ದೇ ಬ್ರಹ್ಮರೂಪ, ರುದ್ರನಲ್ಲಿರುವ ಭಗವಂತನದ್ದೇ ರುದ್ರ ರೂಪ, ಹಾಗೆ ವಿಷ್ಣುವಿನ ರೂಪ. ಇದು 3. ಈ ರೀತಿಯಾದ ಅರ್ಥವನ್ನು ಇಟ್ಟುಕೊಂಡ್ರೆ ಆವಾಗ ಭೇದ ಶಬ್ದಕ್ಕೆ 3 ಅರ್ಥ. ಏನೊಂದು ನಾಶ ಅಂತರ್ಥ, ಇನ್ನೊಂದು ಭ್ರಮ ಅಂತರ್ಥ, ಇನ್ನೊಂದು ಮಿಶ್ರಣ ಅಂತರ್ಥ. ಈ 3 ಅರ್ಥವನ್ನು ಕ್ರಮಾತ್ ವಾಂಗ್ ನಿಷೇಧ. ಕ್ರಮವಾಗಿ ಈ ಬಿದಾಂ ನ ಪಶ್ಯತಿ ಎಂಬತಕ್ಕಂಥದ್ದು ನಾಶವನ್ನು ನ ಪಶ್ಯತಿ. ಭಿದ ಅಂದರೆ ನಾಶ ಅಂತರ್ಥ. ನಾಶವನ್ನು ತಿಳಿಯೋದಿಲ್ಲವೋ, ನಾಶ ತಿಳಿಯಲ್ಲ, ಭ್ರಮ ಎಂಬತಕ್ಕಂಥದ್ದು ಇಲ್ಲ. ಅದರಿಂದ ಭೇದ ಅಂದರೆ ಭ್ರಮ ಅಂತರ್ಥ. ಆಮೇಲೆ ಭೇದ ಅಂದರೆ ಮಿಶ್ರಣ. ಮಿಶ್ರಣ ಎಂಬತಕ್ಕಂಥದ್ದನ್ನು ಅವನು ನ ಪಶ್ಯತಿ ಎಂಬುದಾಗಿ ಈ ರೀತಿಯಲ್ಲಿ ಆ 3 ಅರ್ಥವನ್ನು ಹೇಳಬೇಕು. ಯಾವಾಗ ತ್ರಯಾಣಾಂ ಏಕಭಾವಾನಾಂ ಎಂಬತಕ್ಕಂಥ ಶ್ಲೋಕಕ್ಕೆ ಭಗವಂತನದ್ದೇ ಆದಂತಹ ಅಂತರ್ಯಾಮಿ 2 ರೂಪಗಳಿಗೂ ಭಗವಂತನ ರೂಪಕ್ಕೂ ಭೇದ ಇಲ್ಲ ಅಂತ ಅರ್ಥ ಮಾಡ್ತೇವೋ, ಆವಾಗ ಭೇದ ಶಬ್ದಕ್ಕೆ ಒಂದು ನಾಶ ಅಂತರ್ಥ, ಒಂದು ಭ್ರಮಾಂತರ್ಥ, ಇನ್ನೊಂದು ಮಿಶ್ರಣ ಅಂತರ್ಥ. ಹಾಗಾದರೆ ಭಗವಂತನ ರೂಪಗಳಿಗೆ ಭೇದ ಇಲ್ಲ, ನಾಶ ಇಲ್ಲ, ಭ್ರಮ ಇಲ್ಲ ಮತ್ತು ಮಿಶ್ರಣ ಇಲ್ಲ ಎಂಬತಕ್ಕಂಥ ಅರ್ಥವನ್ನು ಹೇಳದಂತೆ ಆಯಿತು. ಅದು ಹೇಗೆ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅದನ್ನು ಸಮರ್ಥನೆ ಮಾಡ್ತಾರೆ. ಒಂದು ಮಿಶ್ರಣ ಆಗಿರೋದು, ಸೇರಿಕೊಂಡಿರೋದು, ಮಿಕ್ಸ್. ಅದೇ ಹೇಳಿದ್ದು, ಮುಂದಿನ ಶ್ಲೋಕದಲ್ಲಿ ಅದನ್ನೇ ಸಮರ್ಥನೆ ಮಾಡ್ತಾರೆ ಅಂದರೆ ಮುಂದಿನದ್ದೇ ಶ್ಲೋಕ ಹೇಳ್ತಾ ಇದ್ದಾರೆ. ಅದೇ ವಾದಿರಾಜರ ವೈಶಿಷ್ಟ್ಯ. ಅದು ಇತಿಹಾಸ ಇಲ್ಲ. ಹಾಂ ಹೌದು ಹಾಂ ಹೇಳಿದ್ದು. ಅದಕ್ಕೆ ಒಂದೊಂದಕ್ಕೂ ಎಲ್ಲದಕ್ಕೂ ಉದಾಹರಣೆ ಕೊಡ್ತಾ ಬಂದಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಭಾಗವತ ಶ್ಲೋಕ ಅದಕ್ಕೆ ಉದಾಹರಣೆಯಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಮುಗಿದಿಲ್ಲ. ಹೌದೌದು. ಹಾಂ, ಇಡೀ ಭಾಗವತ ಯಾವ ರೀತಿ ಅನುಸಂಧಾನ ಮಾಡಿದ್ದಾರೆ ಅಂತ ನೋಡಿ. ಆದ್ದರಿಂದ ಭೇದ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಅದರಿಂದ ಈಗ ವಿಷ ಕುಡಿದು ಬದುಕದ, ವಿಷ ಕುಡಿದು ಬದುಕದ ಏನರ್ಥ? ಏನರ್ಥ? ತುಂಬ ಶ್ರಮ ಆಗಿತ್ತು, ಯಾರೋ ಅವನ ಬೈಗೆ ವಿಷ ಹಾಕಿದ್ರು, ನೀರು ಹಾಕಿದ್ರು, ಬದುಕದ ಅಂತ ಅರ್ಥ. ವಿಷ ಶಬ್ದಕ್ಕೆ ಏನರ್ಥ? ನೀರು ಅಂತ ಅರ್ಥ. ಆಯಿತಾ? ಅಮೃತದಲ್ಲಿ ಬಿದ್ದು ಸತ್ತೋದ, ಅಮೃತದಲ್ಲಿ ಬಿದ್ದು ಸತ್ತೋದ, ಸಾಯಕ್ಕೆ ಸಾಧ್ಯನಾ? ಅಮೃತ ಅದು ಬದುಕಿಸೋದು ಅಲ್ವಾ? ಆದರೆ ಅಮೃತದಲ್ಲಿ ಬಿದ್ದು ಸತ್ತೋದ. ಅಮೃತ ಕುಡಿದ್ರೇ ಬದುಕಿರ್ತಾರೆ ಸಾಯಲಾದ್ಮೇಲೆ, ಅಮೃತದಲ್ಲಿ ಬಿದ್ದ ಮೇಲೆ ಸಾಯಬಾರ್ದಲ್ವಾ? ಬಿದ್ದು ಸತ್ತೋದ ಏನರ್ಥ? ನೀರಲ್ಲಿ ಬಿದ್ದು ಸತ್ತೋದ ಅಂತ ಅರ್ಥ. ಆಯಿತಾ? ಹಾಗಾದರೆ ವಿಷ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ವಿಷ ಕುಡಿದು ಬದುಕದ, ಅಮೃತದಲ್ಲಿ ಬಿದ್ದು ಸತ್ತೋದ, ವಿರುದ್ಧ. ಆದರೆ ಸಂದರ್ಭಕ್ಕೆ ಸರಿಯಾಗಿ ಅರ್ಥ ಮಾಡಬೇಕು ನಾವು. ವಿಷ ಶಬ್ದಕ್ಕೆ ಅನೇಕ ಅರ್ಥ ಇದೆ. ವಿಷ ಶಬ್ದಕ್ಕೆ ವಿಷ ಅಂತ ಅರ್ಥ ಹೇಗೋ ಹಾಗೆ ನೀರು ಅಂತಲೂ ಕೂಡ ಅರ್ಥ ಇದೆ ಅಂತ ಅರ್ಥ. ಹಾಗೆ ಅಮೃತ ಶಬ್ದಕ್ಕೆ ಅಮೃತ ಅಂತ ಅರ್ಥ ಹೇಗಿದೆಯೋ ಹಾಗೆ ನೀರು ಅಂತಲೂ ಅರ್ಥ ಇದೆ. ಅದರಿಂದ ಒಂದು ಕಡೆ ನೀರು ಕುಡಿದು ಬದುಕ್ತಾ, ಇನ್ನೊಂದು ಕಡೆ ನೀರಲ್ಲಿ ಬಿದ್ದು ಸತ್ತ ಅಂತ ಅರ್ಥ. ಹಾಗೆ ಭೇದ ಶಬ್ದಕ್ಕೆ ಅನೇಕ ಅರ್ಥ ಇದೆ.
ಅನೇಕ ಅರ್ಥ ಇರೋದ್ರಿಂದ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತೆ ವೈ ಭಿದಾಮ್ ಅಂತ ಭಿದಾ ಶಬ್ದ ಇದೆ ಅಂತ ಮಾತ್ರಕ್ಕೆ ಅಲ್ಲಿ ಭೇದ ನ ಪಶ್ಯತಿ ಅಂದರೆ ಐಕ್ಯವನ್ನು ಕಾಣ್ತಾರೆ ಅಂತ ಅರ್ಥ ಅಲ್ಲ, ಭೇದವನ್ನೇ ಕಾಣೋದು. ಭೇದ ಶಬ್ದಕ್ಕೆ ಬೇರೆ ಬೇರೆ ರೀತಿಯ ಅರ್ಥ ಅಂತ ಅದು ಪ್ರಾರಂಭ ಆಗಿರೋದು. ಅದರಿಂದ ಭೇದವೇ ಇದೆ ಅಂತ. ಇದು ಭೇದ ಸೌರಭ ಅಲ್ವಾ? ಆ ಭೇದವನ್ನು ಭಾಗವತದಲ್ಲಿ ಹೇಳಿದಾರಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಆ ಶ್ಲೋಕವು ಆ ಭೇದವನ್ನು ಹೇಳ್ತಾ ಇಲ್ಲ ಅಂತ ಅನೇಕ ರೀತಿಯಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೇದ ಶಬ್ದಕ್ಕೆ ಅಸಂಯೋಜ್ಯ ಸ್ಥಿತಿ ಅಂತಲೂ ಅರ್ಥ ಹೇಳಿದರು. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ಇನ್ನು ಮುಂದೆ ಬೇರೆ ಅರ್ಥವನ್ನು ಹೇಳಿದ್ದರು ಅವರು, ಪಟ್ಟಿ ಮಾಡಿ ಹೇಳಿದ್ದಾರೆ. ಏನಂತ? ಭೇದ ಶಬ್ದಕ್ಕೆ ನಾಶ ಅಂತ ಅರ್ಥ ಇದೆ, ಭೇದ ಶಬ್ದಕ್ಕೆ ಘಟ ಭಿನ್ನ ಆಯಿತು. ಏನರ್ಥ? ಘಟ ಭಿನ್ನ ಆಯಿತು ಅಂದರೆ ಒಂದಿದ್ದು ಎರಡಾಯಿತು ಅಂತ ಅರ್ಥನ? ಇಲ್ಲ ತಾನೇ? ಹಾಗಾದರೆ ಭಿನ್ನ ಆಯಿತು ಅಂದರೆ ನಾಶ ಆಯಿತು, ಒಡೆದೋಯ್ತು ಅಂತ ಅರ್ಥ. ಹಾಗಾದರೆ ಭಿನ್ನ ಶಬ್ದಕ್ಕೆ ನಾಶ ಅಂತ ಅರ್ಥ ಇದೆ. ಹಾಗೆ ಭಿನ್ನ ಶಬ್ದಕ್ಕೆ ಭ್ರಮ ಅಂತ ಅರ್ಥ ಇದೆ, ಭಿನ್ನ ಶಬ್ದಕ್ಕೆ ಮಿಶ್ರಣ ಅಂತ ಅರ್ಥ ಇದೆ ಅಂತ ಹೇಳಿದರು. ಈಗ ಈ ರೀತಿಯಾದ ಅಂತರ್ಯಾಮಿ ರೂಪಗಳಿಗೆ ಯಾರು ಭೇದವನ್ನು ತಿಳಿಯೋದಿಲ್ಲ ಅಂತ ಅರ್ಥ ಮಾಡ್ತೇವೋ ಆ ಅರ್ಥದಲ್ಲಿ ಭೇದ ಶಬ್ದಕ್ಕೆ ಮೂರು ಅರ್ಥವನ್ನು ಇಟ್ಕೊಳ್ಬೇಕು. ಒಂದು ನಾಶ, ಇನ್ನೊಂದು ಭ್ರಮ, ಇನ್ನೊಂದು ಮಿಶ್ರಣ ಅಂತ ಅದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ಮೊದಲು ಇಷ್ಟು ಹೇಳಿದ್ರಿ, ಪ್ರತಿಜ್ಞೆ ಮಾಡಿದ್ರು. ಏನಂತ? ಅಂತರ್ಯಾಮಿ ಅರ್ಥವನ್ನು ಹೇಳ್ತೀರಾ ಅಂತಾದರೆ ಆವಾಗ ಭೇದ ಶಬ್ದಕ್ಕೆ ಮೂರು ಅರ್ಥವನ್ನು ಇಟ್ಕೊಳ್ಬೇಕು. ಹೇಗೆ ಅನ್ನೋದನ್ನು ಮುಂದಿನ ಶ್ಲೋಕಗಳು, ಇದು ಪ್ರತಿಜ್ಞೆ, ಅದನ್ನು ಮುಂದೆ ಸಮರ್ಥನೆ ಮಾಡ್ತಾರೆ. ಪುನಃ ಅರ್ಥತ್ರಯಮ. ಈಗ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈ ಭಿದಾಮ್ ಎಂಬತಕ್ಕಂಥ ಶ್ಲೋಕಕ್ಕೆ ಮೂರು ಅರ್ಥವನ್ನು ಹೇಳ್ತಾ ಇದ್ದಾರೆ. ಭಿದಾ ಶಬ್ದಕ್ಕೆ ಒಂದು ನಾಶಾಂತರ್ಥ, ಭಿದಾ ಶಬ್ದಕ್ಕೆ ಇನ್ನೊಂದು ಭ್ರಮಾಂತರ್ಥ, ಭಿದಾ ಶಬ್ದಕ್ಕೆ ಒಂದು ಮಿಶ್ರಣ ಅಂತ ಅರ್ಥ. ಆದ್ದರಿಂದ ಈ ಮೂರು ಅರ್ಥವನ್ನು ಇಟ್ಟುಕೊಂಡು ಮೂರು ಅರ್ಥವನ್ನು ಆ ಶ್ಲೋಕಕ್ಕೆ ಹೇಳ್ತಾ ಇದ್ದಾರೆ. ಯೇಷು ಅಂದರೆ ರೂಪತ್ರಯೇಷು ಅಂತ ಅರ್ಥ. ಮಿಶ್ರಣಂ ವಾ ಕ್ರಮಾತ್ ಯೇಷು. ಯೇಷು ಅಂದರೆ ಮೂರು ರೂಪಗಳಲ್ಲಿ ಅಂತ ಅರ್ಥ. ರೂಪತ್ರಯೇಷು, ಭಗವಂತನದ್ದೇ ಆದ ಬ್ರಹ್ಮರೂಪ, ಭಗವಂತನದ್ದೇ ಆದ ರುದ್ರರೂಪ, ಸ್ವತಃ ವಿಷ್ಣುರೂಪ, ಈ ರೂಪಗಳಲ್ಲಿ. ತ್ರಯಾಣಾಂ ಯೇಷಾಂ ಅಂದರೆ ಭಗವದ್ರೂಪಾಣಾಂ ಅಂತ ಅರ್ಥ. ಭಗವಂತನದ್ದೇ ಆದ ರೂಪ, ಅದರಲ್ಲಿ ಭಿದಾಂ ನಾಶಂ, ಭಿದಾಂ ಭ್ರಮಂ, ಭಿದಾಂ ಮಿಶ್ರಣಂಚ ಯೋ ನ ಪಶ್ಯತಿ ಅಂತ ಅರ್ಥ. ಅಂದರೆ ಯಾರು ನಾಶವನ್ನು ತಿಳಿಯೋದಿಲ್ವೋ, ಯಾರು ಭ್ರಮವನ್ನು ತಿಳಿಯೋದಿಲ್ವೋ, ಯಾರು ಮಿಶ್ರಣವನ್ನು ತಿಳಿಯೋದಿಲ್ಲವೋ ಅವನು ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿ ಮಧಿಗಚ್ಚತಿ, ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಖಂಡಿತ. ಏನು ಆಚಾರ್ಯರ ಚರಿತ್ರೆಯಲ್ಲಿ ಆಚಾರ್ಯರ ಕಾವಿಶಾಟಿಯನ್ನು ಹಿಡ್ಕೊಂಡವರು ಸಮುದ್ರ ನದಿ, ಗಂಗಾ ನದಿಯನ್ನು ದಾಟಿದ್ರು. ಹಾಗೆ ತದ್ದಾಸದಾಸ್ಯಮಪಿ ಕಿನ್ನ ದದಾತಿ ಪುಂಸಃ ಅಂತ. ತದ್ದಾಸದಾಸ್ಯಮಪಿ ಮೋಕ್ಷಂ ನ ದದಾತಿ, ಕೊಡೋದಿಲ್ವೇನು? ಕೊಟ್ಟೇ ಕೊಡುತ್ತೆ. ಹಾಗೆ ನಾವು ಕೂಡ ವಾದಿರಾಜರ ಗ್ರಂಥವನ್ನು ಹಿಡ್ಕೊಂಡಿದ್ದೇವೆ ಅಂದರೆ ಸಾಕು, ಅವ್ರನ್ನ ಹಿಡ್ಕೊಂಡಂತೆ ಆಯಿತು. ಅವ್ರು ನಮ್ಮನ್ನು ಹಿಡ್ಕೋತಾರೆ ಅಂತ ಅರ್ಥ. ಗ್ರಂಥ ಹಿಡ್ಕೊಂಡ್ರೆ ನಮ್ಮನ್ನು ಹಿಡ್ಕೋತಾರೆ. ಏನು? ನಾವೇನು ಮಾಡೋ, ಆಚಾರ ಬಟ್ಟೆನ ಗಟ್ಟಿ ಹಿಡ್ಕೊಂಡಿದ್ರು, ಆದ್ದರಿಂದ ದಡ ಸೇರಿದ್ರು. ಮಧ್ಯದಲ್ಲಿ ಕೈ ಬಿಟ್ಟಿದ್ರೆ ನೀರು ಸೇರ್ತಿದ್ರು ಅಷ್ಟೇ. ಹಾಗಾದ್ರೆ ನಾವು ಕೂಡ ದಡ ಸೇರಬೇಕು ಅಂದರೆ ಯಾವಾಗಲೂ ಹಿಡ್ಕೋಬೇಕು. ಸುಮ್ಮನೆ ಮುಟ್ಬಿಟ್ಟಿದ್ದೇವೆ ಅಂತಂದರೆ ಗಂಗಾದಲ್ಲಿ ತೇಳ್ಕೊಂಡೇ ಹೋಗೋದು. ಅದರಿಂದ ಹಾಗೆ ಮುಟ್ಟಿಬಿಟ್ರೆ ಆಗಲ್ಲ, ಹಿಡ್ಕೊಳ್ಳೇಬೇಕು. ಹೌದು, ಅಲ್ಲಿ ಬಟ್ಟೆಯನ್ನು ಬಿಡಲಿಲ್ಲ, ಮಧ್ಯದಲ್ಲಿ ಮುಟ್ಟಿಬಿಟ್ಬಿಟ್ಟಿದ್ರೆ ಆಮೇಲೆ ತೇಳ್ಕೊಂಡು ಹೋಗ್ತಿದ್ರು. ಹಾಗೆ ಅದೇ ಉದಾಹರಣೆ. ನಾವೆಲ್ಲ ಮುಟ್ಟಿಬಿಟ್ಬಿಡೋದು ಅಷ್ಟೇ, ಅದಾಗಲ್ಲ. ಗಟ್ಟಿಯಾಗಿ ಹಿಡ್ಕೋಬೇಕು. ಹಾಂ, ಮತ್ತು ಮುಂದಿನ ತಿಂಗಳೇ ಬರಬೇಕು. ಇತಿ ಅರ್ಥತ್ರಯಂಚ ಸಂಭವತಿ ಇತಿ ಭಾವ. ಈ ಶ್ಲೋಕಕ್ಕೆ ಈ ರೀತಿಯಾದ ಮೂರು ಅರ್ಥವೂ ಬರುತ್ತೆ. ಅದು ಹೇಗೆ ಘಟನೆ ಆಗುತ್ತೆ, ಮೂರು ಅರ್ಥವನ್ನು ಜೋಡಿಸೋದು ಹೇಗೆ? ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅವರೇ ಹೇಳ್ತಾರೆ ಏನು ಅಂತ. ಏನು ಜೈತೀರ್ಥ ಅವರು ಕೇಳಿದ್ರಲ್ಲ, ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಬೇಡ್ರಿ, ನಾನೇ ಹೇಳ್ತೀನಿ ಅಂತಾರೆ. ಅಭೇದ ಘಟನಾಯೋಕ್ತ ತ್ರಯಾಣಮಪ್ಯನಾಶತಾಂ
ನಶ್ಯದ್ದೇಹೇಪ್ಯನಾಶಾಯ ತದ್ದೇಹೇ ಭ್ರಮಶೂನ್ಯತಾ ಅವಿದ್ಯಾದ್ಯೈರಮಿಶ್ರತ್ವಂ ತದಭ್ರಾಂತಿ ನಿಗದ್ಯತೆ. ಹಿಂದೆ ಹೇಳಿದರು ಭಿದಾಂ ನ ಪಶ್ಯತಿ ಅಂತಂದರೆ ಭೇದವನ್ನು ತಿಳಿಯೋದಿಲ್ಲ, ಭ್ರಮೆಯನ್ನು ತಿಳಿಯೋದಿಲ್ಲ, ಹಾಗೆ ಮಿಶ್ರಣವನ್ನು ತಿಳಿಯೋದಿಲ್ಲ. ಹೇಗೆ ಅರ್ಥ ಮಾಡಬೇಕು ಅಂತಂದರೆ ಅಭೇದ ಘಟನಾಯ ಉಕ್ತ ಅಂತ. ಭಗವಂತನ ರೂಪಗಳಿಗೆ ಅಭೇದ ಇದೆ. ಒಂದು ವೇಳೆ ಬ್ರಹ್ಮನಲ್ಲಿರುವ ಬ್ರಹ್ಮರೂಪ ನಾಶ ಆಗಿಬಿಟ್ರೆ, ಬ್ರಹ್ಮನಲ್ಲಿರುವ ಬ್ರಹ್ಮರೂಪಕ್ಕೆ ನಾಶ ಆಗಿಬಿಟ್ರೆ, ಅಥವಾ ರುದ್ರನಲ್ಲಿರುವ ರುದ್ರರೂಪಕ್ಕೆ ನಾಶ ಆಗಿಬಿಟ್ರೆ, ಆವಾಗ ವಿಧಾಂ ನಪಶ್ಯತಿ ಅಂತ ಹೇಳಿಕ್ಕೆ ಬರುತ್ತಾ? ಯಾಕೆ? ನಶಿಸಿ ಹೋಗುವ ರುದ್ರನಲ್ಲಿರುವ ರುದ್ರರೂಪ, ನಶಿಸಿ ಹೋಗದೇ ಇರುವ ವಿಷ್ಣು ರೂಪ, ಇದಕ್ಕೆ ಅಭೇದ ಹೇಗೆ? ವಿಷ್ಣು ರೂಪಕ್ಕೆ ನಾಶ ಇಲ್ಲ, ರುದ್ರನಲ್ಲಿರುವ ರುದ್ರ ರೂಪಕ್ಕೆ ನಾಶ ಇದೆ. ಹಾಗಾದರೆ ಆವಾಗ ಅಭೇದ ಹೇಗಾಯಿತು? ನಾಶ ಇರೋದಕ್ಕೂ ನಾಶ ಇಲ್ಲದೇ ಇರೋದಕ್ಕೂ ಅಭೇದ ಇದೆಯಾ? ನಾಶ ಆಗದೇ ಇರುವವನು ಜೀವ, ನಾಶ ಆಗೋದು ದೇಹ. ಈ ದೇಹಕ್ಕೂ ಜೀವನಿಗೂ ಅಭೇದ ಇದೆಯಾ? ಇಲ್ಲ. ಹಾಗೆ ನಾಶ ಆಗುವ ರುದ್ರನಲ್ಲಿರುವ ರುದ್ರರೂಪ, ನಾಶ ಆಗದೇ ಇರುವ ವಿಷ್ಣು ರೂಪ, ಇವುಗಳಿಗೆ ಅಭೇದ ಹೇಳಬೇಕು ಅಂತಾದರೆ, ರುದ್ರನಲ್ಲಿರುವ ರುದ್ರರೂಪ ನಾಶ ಆಗುತ್ತೆ ಅಂತಾದರೆ ಆವಾಗ ಅಭೇದ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಹಾಗಾದರೆ ತ್ರಯಾಣಾಂ, ಈ ಮೂರು ರೂಪಗಳಲ್ಲಿ ಭಿದಾಂ ಯೋ ನ ಪಶ್ಯತಿ, ಯಾವ ರೂಪಕ್ಕೂ ನಾಶ ಇಲ್ಲ ಅಂತ ಯಾರು ತಿಳಿತಾನೋ ಅಂತ ಒಂದರ್ಥ. ಹಾಗಾಗಿ ಭಿದಾಂ ನ ಪಶ್ಯತಿ ಸಶಾಂತಿ ಮಧಿಗಚ್ಚತಿ ಅಂತ. ಈ ಮೂರು ರೂಪಗಳಿಗೆ ಅಭೇದವನ್ನು ಚಿಂತನೆ ಮಾಡಬೇಕು. ಈ ಮೂರು ರೂಪಗಳಿಗೆ ಅಭೇದ ಚಿಂತನೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ರೂಪಕ್ಕೆ ಭಿದ ನಾಶ ಅಂತಂದರೆ ಆವಾಗ ಐಕ್ಯ ಚಿಂತನೆ ಮಾಡಲಿಕ್ಕಾಗುತ್ತಾ? ಇದ್ದರೆ ಐಕ್ಯ ಚಿಂತನೆ ಮಾಡ್ಬೋದು, ಇಲ್ಲವೇ ಇಲ್ಲ ಅಂದರೆ ಐಕ್ಯ ಚಿಂತನೆ ಮಾಡೋದು ಹೇಗೆ? ಆದ್ದರಿಂದ ಭಗವಂತನ ಮೂರು ರೂಪಗಳಿಗೆ ಭಿದಾಂ ಯೋ ನ ಪಶ್ಯತಿ, ನಾಶವನ್ನು ಯಾರು ತಿಳಿಯೋದಿಲ್ಲವೋ. ಅದರಿಂದ ಏನು ಹೇಳಿದಾಯಿತು? ಈ ಮೂರು ರೂಪಗಳಿಗೆ ಅಭೇದ ಇದೆ ಅಂತ ದೃಢ ಆಯಿತು. ಅದನ್ನು ಹೇಳ್ತಾ ಇದ್ದಾರೆ ಅಭೇದ ಘಟನಾಯ. ಭಗವಂತನ ಮೂರು ರೂಪಗಳಿಗೆ ಅಭೇದವನ್ನು ಹೇಳಬೇಕು ಅಂತಾದರೆ ಆ ಮೂರು ರೂಪಲ್ಲಿ ಒಂದು ರೂಪಕ್ಕೂ ನಾಶ ಇಲ್ಲ ಅಂತ ಹೇಳಬೇಕು. ಆದ್ದರಿಂದ ಭಿದಾಂ ನ ಪಶ್ಯತಿ ಅಂತ ಹೇಳಿದ್ದಾರೆ. ತ್ರಯಾಣಮಪಿ ಅನಾಶ್ಯತ, ಮೂರು ರೂಪಗಳಿಗೂ ನಾಶ ಇರಬಾರ್ದು. ಒಂದು ರೂಪ ನಾಶ ಆಯಿತು ಅಂತಂದರೂ ಕೂಡ ಅವಾಗ ಅಭೇದ ಹೇಳಲಿಕ್ಕೆ ಬರಲ್ಲ. ಮೂರು ರೂಪ ನಾಶ ಆದರೂ ಅಭೇದ ಹೇಳಲಿಕ್ಕೆ ಬರಲ್ಲ. ಯಾವುದಕ್ಕೆ ಅಭೇದ ಹೇಳಬೇಕು? ಮೂರು ರೂಪವು ನಶಿಸೇ ಹೋಗಿದೆ ಅಂದರೆ ಯಾವುದಕ್ಕೆ? ಅಂದರೆ ಯಾವ ರೂಪಕ್ಕೂ ನಾಶ ಇಲ್ಲ. ಭಿದಾಂ ನ ಪಶ್ಯತಿ. ದೇಹನ ಕಲ್ಪದಲ್ಲಿ ಶೇಷ ಪದವಿಗೆ ಬರ್ತಾರೆ. ಆ ಶೇಷ ಪದವಿಗೆ ಬಂದಾಗ ಆ ದೇಹ ಬಿಟ್ಟು ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಬ್ರಹ್ಮದೇವ ನಶಿಸಿ ಹೋಗೋದು, ರುದ್ರದೇವರ ದೇಹ ನಶಿಸಿ ಹೋಗೋದು. ಹಾಗಾದರೆ ನಶಿಸಿ ಹೋಗುವಂತಹ ದೇಹದಲ್ಲಿದ್ದಾರೆ. ನಾವು ನೋಡ್ತೇವೆ ಕಟ್ಟಡವೇ ಬಿದ್ದೋಯ್ತು, ಮತ್ತೇನು ಅವ್ರು ಉಳಿತಾರಾ? ಇಲ್ಲ. ಕಟ್ಟಡವೇ ನೆಲಸಮ ಆಗಿದೆ, ಅದೇ ಕಟ್ಟಡವೇ ಒಳಗಿದ್ದವರು ಕೂಡ ಗೋವಿಂದ ಅಲ್ವಾ? ಪರಮಾತ್ಮ ಹೇಳ್ತಾನೆ ಬಿಭರ್ತವ್ಯಯ ಈಶ್ವರ ಅಂತ. ಈ ಜಗತ್ತು ನಾಶ ಆದರೂ ಕೂಡ ಯೋಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಅಂತ. ನಾನು ಮೂರು ಲೋಕವನ್ನು ಒಳಗಡೆ ಪ್ರವೇಶ ಮಾಡಿ ಧಾರಣೆ ಮಾಡಿದ್ದೇನೆ. ಮೂರು ಲೋಕ ನಶಿಸಿ ಹೋಗುತ್ತಲ್ಲ ಅಂತಂದರೆ ಅವ್ಯಯ. ಈ ಲೋಕ ನಾಶ ಆದರೂ ಕೂಡ ಒಳಗಿರುವ ನಾನು ನಾಶ ಆಗಲ್ಲ. ಹಾಗೆ ಬ್ರಹ್ಮ ರುದ್ರರ ಶರೀರದ ಒಳಗಡೆ ಪರಮಾತ್ಮ ಇದ್ದಾನೆ. ಬ್ರಹ್ಮ ರುದ್ರರ ದೇಹಕ್ಕೆ ನಾಶ ಇದೆ. ಬ್ರಹ್ಮರುದ್ರ ದೇಹ ನಾಶ ಆದರೂ ಕೂಡ ಪರಮಾತ್ಮನಿಗೆ ನಾಶ ಇಲ್ಲ. ಆದ್ದರಿಂದ ನಶ್ಯದ್ದೇಹೇಪಿ ಅನಾಶಾಯ, ನಶಿಸಿ ಹೋಗುವಂತಹ ಶರೀರದಲ್ಲಿ ಇದ್ದರೂ ಕೂಡ ದೇವರಿಗೆ ನಾಶ ಇಲ್ಲ. ಶರೀರದಲ್ಲಿರುವ ರೂಪ ಇಲ್ಲೀಗ ಈ ಶರೀರದಲ್ಲಿ ಚಟುವಟಿಕೆ ನಡೆಸಲಿಕ್ಕೆ ಭಗವಂತನ ಒಂದು ರೂಪ ಇದೆ. ಶವ ಆಗಿದ್ದಾಗ ಸುಡಕ್ಕಿಂತ ಮೊದಲು ಶವ ಆಗಿರಬೇಕಲ್ಲ, ಅದು ಶವ ಆಗಿದ್ದರೆ ತಾನೇ ಆಮೇಲೆ ಅದನ್ನು ಬೆಂಕಿಯಲ್ಲಿ ಆಹುತಿ ಕೊಡೋದು. ಹಾಗಾದರೆ ಶವವಾಗಿರಲಿಕ್ಕೆ ಬೇಕಾದ ಒಂದು ರೂಪ ಇದೆ. ಭಗವಂತ ಜೀವ ಈ ಶರೀರದಿಂದ ಪ್ರಾಣ ಹೋಯಿತು ಅಂತ ಹೊರಗೆ ಬಂದ ಅಂತಂದರೆ ಈ ಶರೀರದಲ್ಲಿ ಯಾವ ರೂಪದಿಂದ ಚಟುವಟಿಕೆಯನ್ನು ನಡೆಸ್ತಾ ಇದ್ನೋ ಆ ರೂಪದಿಂದ ಹೊರಗೆ ಬಂದ ಪರಮಾತ್ಮ. ಆದರೆ ಈ ಶರೀರ ಇರಲಿಕ್ಕೆ ಬೇಕಾದ ಒಂದು ರೂಪ ಇದೆ, ಶರೀರದ ಅಸ್ತಿತ್ವಕ್ಕೆ ಕಾರಣವಾದ ರೂಪ.
ಆ ಚಲನೆ ಇಲ್ಲದೇನೆ, ವ್ಯಾಪಾರ ಇಲ್ಲದೇನೆ ಶರೀರ ಇರಲಿಕ್ಕೆ ಬೇಕಾದ ಒಂದು ರೂಪ. ಆ ರೂಪದಿಂದ ಭಗವಂತ ಇದ್ದ. ಆ ರೂಪ ಬೆಂಕಿಗೆ ಹಾಕಿದಾಗ ಶರೀರವೇ ಇರಲ್ಲ. ಶರೀರದಲ್ಲಿರ್ತಕ್ಕಂಥ ರೂಪ ಇದೆಯಲ್ಲ, ಆ ಶರೀರ ಭಸ್ಮ ಆಗುವಷ್ಟು ಕಾಲ ಪರಮಾತ್ಮ ಆ ಶರೀರದಲ್ಲಿ ಇದ್ದ. ಆಮೇಲೆ ಭಸ್ಮಕ್ಕೆ ಬಂದದು, ಆ ಶರೀರವೇ ಭಸ್ಮ ಆಯ್ತಲ್ಲ, ಆ ಭಸ್ಮ ರೂಪಕ್ಕೆ ಬಂದ, ರೂಪವನ್ನು ಪಡ್ಕೊಂಡ ಪರಮಾತ್ಮ. ಅವನು ಭಸ್ಮ ಆಗಲಿಲ್ಲ. ಭಸ್ಮ ಆಗದೇನೆ ಆ ಶರೀರ ಎಂಬತಕ್ಕಂಥದ್ದು ಭಸ್ಮರೂಪ ಪಡ್ಕೊಂಡಿದ್ದರಿಂದ ಆ ಶರೀರಕ್ಕೆ ಭಸ್ಮರೂಪೇಣ ಅಸ್ತಿತ್ವ ಇರಬೇಕು. ಹಾಂ, ಆ ನೀರು ರೂಪಕ್ಕೆ ಬಂದ ಆ ರೂಪ ಬಂತು. ಭಗವಂತನಿಗೆ ವಿಕಾರ ಇಲ್ಲ. ಮತ್ತು ನೋಡಿ, ಶರೀರ ಶವ ಆಯಿತು, ಶವ ಬೂದಿ ಆಯಿತು. ಹಾಗಾದರೆ ಪರಮಾತ್ಮನೂ ಶವ ಆದ, ಪರಮಾತ್ಮನೂ ಬೂದಿ ಆದ. ಬೂದಿಯನ್ನು ನೀರಿಗೆ ಹಾಕಿದ್ವಿ, ನೀರು ರೂಪ ಪಡ್ಕೊಳ್ತು, ಪರಮಾತ್ಮ ನೀರಾದ. ಈ ವಿಕಾರ ಇಲ್ಲ. ಭಗವಂತನಿಗೆ ಆಯಾ ರೂಪ ಇದೆ. ಆ ಜೀವನ ಶರೀರದ ರೂಪವನ್ನು ಬಿಟ್ಟ ಭಸ್ಮರೂಪದನ್ನು ಭಗವಂತ ಮಾಡಿದ. ಭಸ್ಮರೂಪವನ್ನು ಬಿಟ್ಟ ನೀರಿನಲ್ಲಿ ಸೇರಿಕೊಂಡು ನೀರಲ್ಲಿ ಸೇರಿತು. ಆ ನೀರನ್ನು ಗಿಡಕ್ಕೆ ಹಾಕಿದ್ರಿ, ಆ ಗಿಡ ರೂಪವನ್ನು, ಅಥವಾ ಬೂದಿಯನ್ನೇ ಗಿಡಕ್ಕೆ ಹಾಕಿದ್ರಿ, ಆವಾಗ ಆ ಗಿಡದ ರೂಪವನ್ನು ಪಡ್ಕೊಂಡು ಅದು ಕಣಕಣದಲ್ಲಿ ಸೇರಿದೆ. ಬೂದಿ ಅದು ಒಂದಿಷ್ಟು ಏನು ಯಾರ ಭಗವಂತನ ರೂಪಕ್ಕ ಇಲ್ಲ ಅಂತ. ಆ ರೂಪ ಭಗವಂತ ಈ ರೂಪ ಮೊದಲಿರಲಿಲ್ಲ. ಹಾಂ, ಜೀವ ಹೇಗಿದ್ದ? ರೇತಸ್ಸಿನ ರೂಪದಲ್ಲಿದ್ದ. ರೇತಸ್ಸಿನಲ್ಲಿರ್ತಕ್ಕಂತಹ ಜೀವ ರೇತೋ ರೂಪದಲ್ಲಿದ್ದ. ಆ ರೇತೋ ರೂಪದಲ್ಲಿರ್ತಕ್ಕಂಥದ್ದು ಬೆಳೀತು. ಭಗವಂತ ಅವನಿಗೆ ಆ ಬೆಳವಣಿಗೆ ಬರಬೇಕು ಅಂಥೇಳಿ ತನ್ನ ರೂಪವನ್ನು ವ್ಯಕ್ತ ಮಾಡ್ತಾ ಬಂದ. ತಾನು ಬೆಳಿಲಿಲ್ಲ, ತನ್ನ ರೂಪವನ್ನು ವ್ಯಕ್ತ ಮಾಡ್ತಾ ಬಂದ ಭಗವಂತ. ಯಾವಾಗ ಜೀವ ಈ ಶರೀರದಿಂದ ಬಿಡಬೇಕಾಯ್ತು, ಆವಾಗ ಪರಮಾತ್ಮ ಈ ಜೀವದ ಶರೀರದಲ್ಲಿ ಅಸ್ತಿತ್ವಕ್ಕೆ ಕಾರಣವಾದ, ಶರೀರದ ಅಸ್ತಿತ್ವಕ್ಕೆ ಕಾರಣವಾದ ರೂಪ, ಅದನ್ನು ಭಗವಂತ ಮರೆಮಾಚಿದ, ವ್ಯಕ್ತ ಮಾಡಿದ. ಅದಿಲ್ಲ ಅಂತ ಆಯ್ತಷ್ಟೆ. ಜೀವನಲ್ಲಿ ನಿಯಾಮಕವಾದ ರೂಪದಿಂದ ಇದ್ದಾನೆ, ಶವದಲ್ಲಿ ನಿಯಾಮಕವಾದ ರೂಪದಿಂದ ಇದ್ದಾನೆ, ಮಧ್ಯದಲ್ಲಿ ಈ ಶರೀರದ ನಿಯಾಮಕವಾದ ರೂಪ ಇತ್ತು, ಅದನ್ನು ವಿಡ್ರಾ ಮಾಡಿಕೊಂಡ ಅಷ್ಟೇ. ತನ್ನ ರೂಪದಲ್ಲಿ ಅದನ್ನು ಸೇರಿಸ್ಕೊಂಡ ಅಷ್ಟೇ. ತನ್ನ ಮೂಲ ರೂಪದಲ್ಲಿ, ಏನು ಜೀವನ ಒಳಗಡೆ ಇರತಕ್ಕಂಥ ರೂಪ ಇದೆಯಲ್ಲ, ಆ ರೂಪದಲ್ಲಿ ಸೇರಿಸ್ಕೊಂಡ. ಜೀವಾಂತರ್ಯಾಮಿ ರೂಪ, ದೇಹಾಂತರ್ಯಾಮಿ ರೂಪ, ಜೀವಾಂತರಿ ರೂಪದಲ್ಲಿ ಐಕ್ಯ ಹೊಂದಿತು. ಇದ್ದಾನೆ, ಐಕ್ಯ ಹೊಂದಿದೆ. ಅದರಿಂದ ಆ ರೂಪ ಇದ್ದೇ ಇದೆ. ಬಟ್ ಅದು ಹೆಂಗಲ್ಲ ಭಗವಂತ ರೂಪ ಇನ್ನೊಂದು ದೇಹಕ್ಕೆ ಹೋಗ್ತಿಲ್ಲ, ಹೆಂಗೆ ಅಲ್ಲೇ ನೀವು ಅದು ಹೇಳಿದ್ದು. ಇನ್ನೊಂದು ದೇಹಕ್ಕೆ ಹೋಗೋದು ಆ ಜೀವನ ಒಳಗಡೆ ಒಂದು ರೂಪದಿಂದ ಇದ್ದಾನಲ್ಲ, ಜೀವನ ರೂಪ ಜೀವನಲ್ಲೇ ಅದಲ್ಲ. ಹೌದು. ಇಲ್ಲಿ ಎಲುಬಿನಲ್ಲಿ ಒಂದು ರೂಪದಿಂದ ಇದ್ದಾನೆ, ಅಷ್ಟೇ ರೂಪ ಅಲ್ಲ ಭಗವಂತನಿಗೆ. ನೀವು ಮಠಕ್ಕೆ ಬಂದರೆ ಮಠದಲ್ಲೇ ಇರಬೇಕಷ್ಟೇ, ಮತ್ತು ಮನೆಗೆ ಹೋಗ್ಲಿಕ್ಕೆ ಇನ್ನು ಇದೇ ರೂಪದಿಂದ ಹೋಗಿ ಇನ್ನೊಂದು ರೂಪದಿಂದ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ? ದೇವರಿಗೆ ಹಾಗಲ್ಲ. ಎಲುಬಿನಲ್ಲಿ ಒಂದು ರೂಪ, ಪುನಃ ಈ ಜೀವನಿಗೆ, ಸತ್ತ ಜೀವನಿಗೆ ಇನ್ನೊಂದು ಶರೀರ ಬಂತು, ಆ ಶರೀರದಲ್ಲಿ ಪುನಃ ಇನ್ನೊಂದು ರೂಪದಿಂದ ಇರಬೇಕು. ಶರೀರ ಅದಕ್ಕೆ ಹೇಳಿದ್ದು, ಸತ್ತ ಶರೀರದಲ್ಲಿರ್ತಕ್ಕಂಥ ರೂಪ ಅದು, ಅದಕ್ಕೆ ಎರಡು ರೂಪ ಅಂತ ಹೇಳಿದೆ ನಾನು. ಈ ಶರೀರದಲ್ಲಿ ಶರೀರದ ಚಲನೆಯನ್ನು ಮಾಡ್ತಕ್ಕಂಥ ಒಂದು ರೂಪ, ಶರೀರ ಇರಲಿಕ್ಕೆ ಬೇಕಾದ ಒಂದು ರೂಪ ಅಂತ. ಶರೀರದ ಚಲನೆ ಮಾಡಬೇಕಾದ ರೂಪ ಇದೆಯಲ್ಲ, ಅದು ಜೀವನ ಒಳಗಿದ್ದಾನಲ್ಲ, ಆ ರೂಪದ ಜೊತೆ ಸೇರಿಕೊಳ್ತು. ಆ ಜೀವ ಯಾವ ಶರೀರದಲ್ಲಿ ಸೇರಿಕೊಂಡು, ಆ ಶರೀರದಲ್ಲಿ ಸೇರಿದಾಗ ಅಲ್ಲಿ ಇಲ್ಲಿತ್ತಲ್ಲ, ಸೇರಿಕೊಂಡಿತ್ತಲ್ಲ, ಅದು ಆವಾಗ ಆ ಶರೀರದಲ್ಲಿ ಚಲನೆಯನ್ನು ಮಾಡುತ್ತೆ, ಎಲ್ಲ ರೀತಿಯಾದ ವ್ಯಾಪಾರ ಮಾಡುತ್ತೆ. ಯಾವುದು? ಅದೇ ಹೇಳಿದ್ನಲ್ಲ, ಇನ್ನೊಂದು ಶರೀರ ಬಂತಲ್ಲ, ಆ ಶರೀರ. ಅದಕ್ಕೆ ಹೇಳಿದ್ದು ನೋಡಿ, ಶರೀರ, ಈ ಶರೀರದಲ್ಲಿ ಎರಡು ರೂಪ, ಒಂದು ಹೆಣದ ರೂಪ, ಇನ್ನೊಂದು ಜೀವನು
ವ್ಯಾಪಾರ ಮಾಡುವಂಥ ರೂಪ. ಹೆಣದ ರೂಪದಲ್ಲಿರುವಂಥ ರೂಪ ಹೆಣದಲ್ಲಿದೆ. ಈಗ ನಿಮ್ಮ ಪ್ರಶ್ನೆ ಏನು, ದೇಹದಲ್ಲಿ ಚಟುವಟಿಕೆ ನಡೆಸ್ತಾ ಇತ್ತಲ್ಲ ಆ ರೂಪ ಏನಾಯಿತು ಅಂತ. ಆ ದೇಹದಲ್ಲಿ ಚಟುವಟಿಕೆ ನಡೆಯುವಂತಹ ರೂಪ ಅದು ಜೀವ ಹೋದ್ನಲ್ಲ, ಜೀವನ ಜೊತೆಯಲ್ಲಿ ಸೇರ್ಕೊಂಡು ಹೋಯಿತು. ಹೋದಾಗ ಆ ಜೀವ ಇನ್ನೊಂದು ಶರೀರ ಸೇರಿಕೊಂಡಲ್ಲ, ಆ ಶರೀರದಲ್ಲಿ ಭಗವಂತ ಆ ಶರೀರ ನಿಯಾಮಕವಾದ ರೂಪದಿಂದ ಅವನನ್ನು ಅಭಿವ್ಯಕ್ತಗೊಳಿಸ್ತಾನೆ. ಈ ಶವ ಇರತಕ್ಕಂಥ ರೂಪ ಅದು ಬೇರೆ ರೂಪ. ಅದು ಸೇಮ್ ಶರೀರ ರೂಪ ಸೇಮ್ ಜೀವ ರೂಪ ಅಂತ ಹೇಳೋದು. ಏನು, ಶರೀರ ಒಂದೇ ಅಲ್ಲ, ಶರೀರ ಬೇರೆ. ಶರೀರ ಜೀವ ಒಂದೇ, ಜೀವನ ಒಳಗಡೆ ಇರತಕ್ಕಂಥ ನಿಯಾಮಕವಾದ ಭಗವಂತನ ರೂಪ ಒಂದೇ, ಶರೀರ ಬೇರೆ. ಜೀವ ಅವನೇ ತಾನೆ. ನೀವು ಬಂಗಾರದ ಲೋಟಕ್ಕೆ ಹಾಕ್ರಿ ಅಥವಾ ಬೆಳ್ಳಿ ಲೋಟಕ್ಕೆ ಹಾಕ್ರಿ, ಸ್ಟೀಲ್ ಲೋಟಕ್ಕೆ ಹಾಕ್ರಿ, ಕಾಫಿನೇ ಅದು. ಕಾಫಿ ಚೇಂಜ್ ಆಗಲ್ಲ, ಲೋಟ ಬೇರೆ ಅಷ್ಟೇ. ಹಾಗೆ ಜೀವನಿಗೆ ಅವನು ಮನುಷ್ಯ ಶರೀರದಲ್ಲಿದ್ದ, ಮೃಗ ಶರೀರಕ್ಕೆ ಬಂದ, ಅದೇ ಲೋಟ ಬೇರೆ ಆಯಿತು, ಆದರೆ ಜೀವನೇ ಅವನು ಚೇಂಜ್ ಆಗೋದು. ಈಗ ಏನು ಇನ್ನೊಂದು ಗ್ರಹಕ್ಕೆ ಆ ಗುಣಾದಿಸಿ ಏನು ಹಿಂದಿನ ಶರೀರದ ಗುಣಾದಿಸಿ ಅದೇ ಆ ಜೀವನಿಗೆ ಆ ಶರೀರ ಬರಬೇಕು ಅಂತ ಕರ್ಮ ಇದೆ, ಆ ಶರೀರ ಬರಬೇಕು ಅಂತ ಕರ್ಮ ಇದೆ. ಆ ಶರೀರ ಬಂದಾಗ ಆ ಕರ್ಮಕ್ಕೆ ಅನುಗುಣವಾಗಿ ಅವನು ವ್ಯಾಪಾರ ಮಾಡ್ತಾನೆ. ಮೃಗನಾದರೆ ಮೃಗದಂತ ನಡ್ಕೊಳ್ತಾನೆ. ಹೌದು, ಬೇರೆ ಶರೀರ ಬೇರೆ ಆದ್ದರಿಂದ ಆ ರೂಪ ಬೇರೆ. ಈಗ ಹೌದು, ಅಂದ ಈ ನಶಿಸಿ ಹೋಗುವಂತಹ ಶರೀರದಲ್ಲಿದ್ದರೂ ಕೂಡ ಪರಮಾತ್ಮನಿಗೆ ನಾಶ ಎಂಬತಕ್ಕಂಥದ್ದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಪರಮಾತ್ಮನಿಗೆ ಆ ದೇಹದಲ್ಲಿ ನಂದು ಎಂಬತಕ್ಕಂತಹ ಭ್ರಮೆ ಇಲ್ಲ. ಈ ಶರೀರ ನಂದು ಅಂತ ದೇವರಿಗೆ ಭ್ರಮೆ ಇಲ್ಲ. ರುದ್ರದೇವರ ಶರೀರದಲ್ಲಿ ಇದ್ದಾನೆ, ರುದ್ರನಿಗೆ ಈ ಶರೀರ ನಂದು ಅಂತಿದೆ. ಆದರೆ ರುದ್ರ ಶರೀರದಲ್ಲಿದ್ದ ಪರಮಾತ್ಮನಿಗೆ ಇದು ನಂದು ಅಂತ ಭ್ರಮೆ ಇಲ್ಲ. ಮಠದಲ್ಲಿ ಇದ್ದೇವೆ, ನಮ್ಮದು ಮಠ ಅಂತಿಲ್ಲ ಅಲ್ವಾ. ನಮ್ಮ ಮಠದಲ್ಲಿದೆ ಅದನ್ನು ನಂದೇ ಮಠ ಅಂತಂದರೆ ಇಲ್ಲ. ಹಾಗೆ ಪರಮಾತ್ಮ ನಿಯಾಮಕನಾಗಿ ಅವನು ರುದ್ರ ಶರೀರದಲ್ಲಿದ್ದಾನೆ, ಬ್ರಹ್ಮ ಶರೀರದಲ್ಲಿದ್ದಾನೆ. ಆದರೆ ಆ ರುದ್ರ ಶರೀರ ಮತ್ತು ಬ್ರಹ್ಮ ಶರೀರ ಅದು ನಂದು ಅಂತ ದೇವರಿಗೆ ಭ್ರಮೆ ಇಲ್ಲ. ಹಾಗಾದರೆ ತ್ರಯಾಣಾಂ ಏಕರೂಪಾಣಾಂ, ಒಂದೇ ಏಕಭಾವಾನಾಂ, ಒಂದೇ ಗುಣವುಳ್ಳಂತಹ ಜ್ಞಾನಾನಂದಾದಿ ಗುಣವುಳ್ಳಂತಹ ಪರಮಾತ್ಮನ ಮೂರು ರೂಪಗಳಿಗೆ ಯಾರು ಭ್ರಮೆಯನ್ನು ಕಾಣೋದಿಲ್ವೋ, ರುದ್ರನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನ ರುದ್ರನಲ್ಲಿರೋ ಭಗವಂತನ ರೂಪಕ್ಕೆ ಭ್ರಮೆ ಇಲ್ಲ. ರುದ್ರ ಶರೀರದಲ್ಲಿ ನಂದು ಅಂತ ಅಭಿಮಾನ ಇಲ್ಲ. ಬ್ರಹ್ಮನ ಶರೀರದಲ್ಲಿರ್ತಕ್ಕಂತಹ ಬ್ರಹ್ಮಾಂತರ್ಯಾಮಿ ಬ್ರಹ್ಮರೂಪಕ್ಕೆ ಭ್ರಮೆ ಇಲ್ಲ. ಬ್ರಹ್ಮನ ಶರೀರ ನಂದು ಅಂತ ಅಭಿಮಾನ ಎಂಬತಕ್ಕಂಥದ್ದಿಲ್ಲ. ಯಾಕಿಲ್ಲ ಒಂದು ಪ್ರಶ್ನೆ ಬರುತ್ತೆ. ಯೋನ ಪಶ್ಯತಿ ವೈಭಿಧಾಂ, ಅವಿದ್ಯಾದಿಗಳಿಲ್ಲ. ಅವಿದ್ಯಾದಿಗಳಿದ್ದರೆ, ಅವಿದ್ಯಾ ಮಿಶ್ರಣ ಇದ್ದರೆ ಭ್ರಮ ಬರ್ತಿತ್ತು. ಭ್ರಮ ಇದ್ದಿದ್ದರೆ ನಾಶ ಎಂಬತಕ್ಕಂಥದ್ದು ಆಗುತ್ತೆ ಅಂತ ತಿಳ್ಕೊಳ್ಬೋದಾಗಿತ್ತು. ಆದರೆ ಅವಿದ್ಯೆ ಇಲ್ಲ. ಮಿಶ್ರಣ ಅಂದ್ರೇನು, ಅವಿದ್ಯೆಯ ಮಿಶ್ರಣ. ಅವಿದ್ಯಾದ್ಯೈಹಿ ಅಮಿಶ್ರತ್ವಂ ಅಂತ. ಭಗವಂತನಲ್ಲಿ ಅವಿದ್ಯೆಯ ಮಿಶ್ರಣ ಇಲ್ಲ. ಯಹ ಭಿದಾಂ ನ ಪಶ್ಯತಿ, ಭಿದ ಅಂದರೆ ಮಿಶ್ರಣ, ಮಿಶ್ರಣವನ್ನು ನ ಪಶ್ಯತಿ ತಿಳಿಯೋದಿಲ್ಲವೋ ಸಶಾಂತಿ ಮಧಿಗಚ್ಚತಿ. ಭಗವಂತನಿಗೆ ಅವಿದ್ಯೆಯ ಮಿಶ್ರಣ ಇಲ್ಲ ಅಂತ. ಭೇದ ಶಬ್ದಕ್ಕಿಲ್ಲಿ ಮಿಶ್ರಣ ಅಂತ ಅರ್ಥ. ಅವಿದ್ಯೆಯ ಸಂಬಂಧ ಅದು ಇಲ್ಲ ಅಂತ ತಿಳಿತಾನೋ. ಅವಿದ್ಯೆಯ ಸಂಬಂಧ ಇಲ್ಲ, ಆದ್ದರಿಂದ ರುದ್ರನ ದೇಹದಲ್ಲಿ ನನ್ನದು ಎಂಬತಕ್ಕಂಥ ಭ್ರಮೆ ಇಲ್ಲ. ರುದ್ರನ ದೇಹದಲ್ಲಿ ನನ್ನದು ಎಂಬತಕ್ಕಂಥ ಭ್ರಮೆ ಇಲ್ಲ, ಆದ್ದರಿಂದಾಗಿ ನಾಶ ಇಲ್ಲ. ನಾಶ ಅಂದ್ರೇನು, ದೇಹ ಹಾನಿ, ಅಪೂರ್ಣತಾ, ಸ್ವರೂಪನಾಶ, ದುಃಖ ಪ್ರಾಪ್ತಿ, ನಾಶ ಚತುರ್ವಿಧ ಪ್ರೋಕ್ತ ಅಂತಿದೆ. ಆದ್ದರಿಂದ ಅದರಲ್ಲಿ ದೇಹ ಹಾನಿ ರೂಪವಾದ ನಾಶವೂ ಇಲ್ಲ. ದೇಹ ಹಾನಿ ರೂಪವಾದ ನಾಶ ಇದ್ದರೂ ಕೂಡ ಅಭೇದ ಹೇಳಲಿಕ್ಕೆ ಬರ್ತಿರಲಿಲ್ಲ. ಅದರಿಂದಾಗಿ ನಾಶ ಇಲ್ಲ, ಭ್ರಮ ಇಲ್ಲ, ಮಿಶ್ರಣ ಇಲ್ಲ ಎಂಬುದಾಗಿ ಯೋನ ಪಶ್ಯತಿ ವೈಭಿಧಾಂ ಎಂಬತಕ್ಕಂಥ ಶ್ಲೋಕಕ್ಕೆ ಮೂರು ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಹೌದು, ಅವಿದ್ಯೆ ಇದೆ, ಆದ್ದರಿಂದ ಅವನಿಗೆ ಭ್ರಮವೂ ಇದೆ, ಅದರಿಂದಾಗಿ ನಾಶವೂ ಇದೆ. ಏನು
ಇದು ದಕ್ಷಾಧ್ವರ ಪ್ರಸಂಗದಲ್ಲಿ ಪರಮಾತ್ಮ ಅಲ್ಲಿ ದರ್ಶನ ಕೊಡ್ತಾನೆ. ಭಗವಂತ ಆ ದಕ್ಷ ರುದ್ರದೇವರಿಂದ ಹತನಾಗ್ತಾನೆ, ಸತ್ತೋಗ್ತಾನೆ. ಸತ್ತು ಹೋದ ಮೇಲೆ ದೇವತೆಗಳಿಗೆಲ್ಲ ತುಂಬ ಸಮಸ್ಯೆ ಆಗುತ್ತೆ. ಯಜ್ಞ ಮಧ್ಯದಲ್ಲೇ ನಿಂತೋಯ್ತು. ಯಜ್ಞ ಮಧ್ಯದಲ್ಲಿ ನಿಂತೋಯ್ತು ಅಂತಂದರೆ ಇಡೀ ದೇಶಕ್ಕೆ, ಲೋಕಕ್ಕೆ ಇದರಿಂದ ಅನಿಷ್ಟ. ಅದರಿಂದ ಈ ಯಜ್ಞ ಪೂರ್ಣ ಆಗಬೇಕು. ಯಜ್ಞ ಪೂರ್ಣ ಆಗಬೇಕು ಅಂತಂದರೆ ಪೂರ್ಣಾಹುತಿ ಆಗಬೇಕು. ಪೂರ್ಣಾಹುತಿ ಕೊಡಲಿಕ್ಕೆ ಯಜಮಾನ ಬೇಕಲ್ಲ. ಈಗ ಯಜಮಾನ ಇಲ್ಲ, ಪುರೋಹಿತರು ಪೂರ್ಣಾಹುತಿ ಕೊಟ್ಬಿಡ್ತಾರೆ. ಅದು ಹಾಗಲ್ಲ. ಯಜ್ಞ ಪೂರ್ಣ ಆಗಬೇಕು ಅಂದರೆ ಯಾರು ಪ್ರಾರಂಭ ಮಾಡಿದ್ರೋ ಅವರೇ ಪೂರ್ಣಾಹುತಿ ಕೊಡಬೇಕು. ಯಜಮಾನ ಇಲ್ಲ. ಈಗ ಅದಕ್ಕೇನು ಮಾಡಿದ್ರು? ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ರುದ್ರದೇವರ ಹತ್ರ ಬರ್ತಾರೆ. ರುದ್ರದೇವರು ಹೇಳ್ತಾರೆ, ಅದೇನಿಲ್ಲ, ನನಗೇನು ಕೋಪ ಇಲ್ಲ, ಅವನಿಗೆ ಮೇಕೆ ತಲೆ ಇಡ್ರಿ ಅಂಥೇಳಿ ಮೇಲಕ್ಕೆ ತಲೆ ಇಡ್ತಾರೆ. ಆಮೇಲೆ ಯಜ್ಞವನ್ನೆಲ್ಲ ಮಾಡ್ತಾರೆ. ಯಜ್ಞ ಮಾಡಿದಾಗ ಭಗವಂತ ಅಲ್ಲಿಗೆ ಬರ್ತಾನೆ. ಇದು ಯಜ್ಞ ಧ್ವಂಸ ಆಗಿ ದಕ್ಷನ ನಾಶ ಆಗಿ ದಕ್ಷ ಪುನಃ ಮೇಕೆ ತಲೆಯನ್ನು ಪಡೆದು ಹುಟ್ಟಿದ ಮೇಲೆ, ಬದುಕಿದ ಮೇಲೆ ಭಗವಂತ ಆ ಯಜ್ಞಕ್ಕೆ ಬರ್ತಾನೆ. ಯಜ್ಞ ನಡೆಯುವ ಪ್ರದೇಶಕ್ಕೆ ಭಗವಂತ ಬರ್ತಾನೆ. ಬಂದಾಗ ಅಲ್ಲಿ ಬರ್ತಕ್ಕಂತಹ ವಾಕ್ಯ ಇದೆ, ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿಮದಿ ಗಚ್ಚತಿ ಅಂತ. ಇದಕ್ಕೆ ಇತರರು ಏನು ವ್ಯಾಖ್ಯಾನ ಮಾಡ್ತಾರೆ? ತ್ರಯಾಣಾಂ ಏಕಭಾವ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ವಿಧಾಂ ನ ಪಶ್ಯತಿ, ಐಕ್ಯವನ್ನು ಯಾರು ತಿಳಿತಾನೋ ಸಶಾಂತಿ ಮದಿಗತಿ. ಹಾಗಾದರೆ ಬ್ರಹ್ಮೂರ್ ಜನರಿಗೆ ಐಕ್ಯ ತಿಳಿಬೇಕು ಅಂತ ಭಾಗವತವೇ ಹೇಳಿದೆ. ಭೇದವನ್ನು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ. ಅದಕ್ಕೆ ಆ ಶ್ಲೋಕಕ್ಕೆ ಅರ್ಥ ಏನು ಅಂತ ವಿವರಣೆ ಮಾಡ್ತಾರೆ. ಅದನ್ನೇ ಹೇಳ್ತಾ ಇರೋದು. ಇಷ್ಟರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಅಲ್ಲಿ ಏಕಭಾವನ ಒಂದೇ ಅಭಿಪ್ರಾಯವುಳ್ಳಂತಹ, ಭಿನ್ನಾಭಿಪ್ರಾಯ ಇಲ್ಲದೇ ಇರತಕ್ಕಂತಹ ತ್ರಯಾಣ, ಅವರು ಸರ್ವಭೂತಾತ್ಮನ, ಎಲ್ಲ ಜೀವರ ಒಳಗಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲ ಜೀವರ ಒಳಗಿದ್ದಾರೆ. ಎಲ್ಲ ಜೀವರ ಒಳಗಡೆ ಇರತಕ್ಕಂಥ, ಅಭಿಪ್ರಾಯ ಭೇದ ಇಲ್ಲದೇ ಇರತಕ್ಕಂಥ, ಅವರಲ್ಲಿ ಯಾರೂ ಭೇದವನ್ನು ತಿಳಿಯೋದಿಲ್ಲವೋ, ಅಭಿಪ್ರಾಯ ಭೇದವನ್ನು ತಿಳಿಯೋದಿಲ್ಲವೋ ಅವನು ಮೋಕ್ಷವನ್ನು ಪಡಿತಾನೆ ಅನ್ನೋದು ಸಿದ್ಧಾಂತಾರ್ಥ. ಇದು ಒಂದೇ ಅರ್ಥ ಅಲ್ಲ, ಇನ್ನೂ ಅನೇಕ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ ಅನ್ನೋದನ್ನು ಭೇದ ಪರವಾಗಿ ಅರ್ಥ ಮಾಡಲಿಕ್ಕೆ ಬರುತ್ತೆ. ಇಷ್ಟ ಅರ್ಥ ಇಟ್ಕೊಂಡ್ರು ಹೇಳಕ್ಕೆ ಬರೋದೇ ಇಲ್ಲ. ಒಂದೊಂದು ಅರ್ಥವನ್ನು ಇಟ್ಕೊಂಡು ಕೂಡ ಭೇದ ಗಟ್ಟಿಯಾಗತ್ತೆ, ಅಭೇದ ಸಾಧ್ಯವೇ ಇಲ್ಲ ಅಂತ ಸಮರ್ಥನೆ ಮಾಡ್ತಾ ಇದ್ದ. ಅವಿದ್ಯಾದ್ದೀಹಿ ಅವಿದ್ಯಾದ್ಯೈಹಿ ಅಮಿಶ್ರತ್ವಂ ತದಭ್ರಾಂತಿ ನಿಗದ್ಯತೆ ಅಂತ. ಪರಮಾತ್ಮ ಅವಿದ್ಯೆಯಿಂದ ಮಿಶ್ರಣವನ್ನು ಹೊಂದಿಲ್ಲ, ಅದರಿಂದ ಅವನಿಗೆ ಭ್ರಮ ಇಲ್ಲ. ಯಾರಿಗೆ ಭ್ರಮ? ಅವಿದ್ಯಾ ಸಂಬಂಧ ಇದ್ದವರಿಗೆ ಭ್ರಮ. ಭ್ರಮ ಇಲ್ಲ. ಭ್ರಮ ಇಲ್ಲ ಅಂತಂದರೆ ದೇಹ ನನ್ನದು ಎಂಬತಕ್ಕಂಥ ಭ್ರಮ ಇಲ್ಲ, ದೇಹ ನಾಶ ಪ್ರಯುಕ್ತ ನಾಶ ಇಲ್ಲ. ಆದ್ದರಿಂದ ನಾಶ ಇಲ್ಲದೇ ಇರತಕ್ಕಂತಹ ಪರಮಾತ್ಮನ ರೂಪಗಳಿಗೆ ಐಕ್ಯವನ್ನು ಹೇಳಲಿಕ್ಕೆ ಬರುತ್ತೆ ಅಂತ ಹೇಳಿದಂತೆ ಆಯಿತು. ಭಿದಾಂ ನ ಪಶ್ಯತಿ, ಮಿಶ್ರಣವನ್ನು ಯಾರು ತಿಳಿಯೋದಿಲ್ಲವೋ ಅಮಿಶ್ರಣವನ್ನು ತಿಳಿತಾನೋ. ಮಿಶ್ರಣ ಅಂತಾಯಿತು. ಹಾಂ, ಅಮಿಶ್ರಣ ಭೇದವ ಮಿಶ್ರಣವನ್ನು ತಿಳಿಯಲ್ಲ ಅಂದರೆ ಏನರ್ಥ? ಅಮಿಶ್ರಣವನ್ನು ತಿಳಿತಾನೋ ಅಂತ ಅರ್ಥ. ಹಾಂ, ಭೇದವನ್ನಲ್ಲ, ಮಿಶ್ರಣವನ್ನು ಕಾಣೋದಿಲ್ಲ. ಅವಿದ್ಯಾದಿಗಳ ಸಂಬಂಧ ಇಲ್ಲ ಅಂತ ತಿಳಿತಾನೋ, ಅವಿದ್ಯೆಯ ಮಿಶ್ರಣ ಇಲ್ಲ ಅಂತ ತಿಳಿತಾನೋ ಅಂತ. ವಿಧಾಂ, ಅವಿದ್ಯೆಯ ಮಿಶ್ರಣವನ್ನು ನ ಪಶ್ಯತಿ, ತಿಳಿಯೋದಿಲ್ಲವೋ. ಅವಿದ್ಯೆಯ ಮಿಶ್ರಣವನ್ನು ತಿಳಿಯಲ್ಲ ಅಂತಂದರೆ ಅವಿದ್ಯೆಯ ಅಮಿಶ್ರಣವನ್ನು ತಿಳಿತಾನೋ. ಒಂದು ವಿಧಿಮುಖವಾಗಿ ಹೇಳೋದು, ನಿಷೇಧ ಮುಖವಾಗಿ ಹೇಳೋದಷ್ಟು, ಅರ್ಥ ಒಂದೇ. ಅಭೇದ ಘಟನಾಯ, ಅಭೇದವನ್ನು ಉಪಪಾದನೆ ಮಾಡಲಿಕ್ಕೋಸ್ಕರ ತ್ರಯಾಣಾಮಪಿ ಮೂರು ರೂಪಗಳಿಗೂ, ಬ್ರಹ್ಮನ ಅಂತರ್ಯಾಮಿ ಬ್ರಹ್ಮರೂಪಕ್ಕೂ
ರುದ್ರಾಂತರ್ಯಾಮಿ ರುದ್ರರೂಪಕ್ಕೂ ಪೃಥಕ್ ಸ್ಥಿತವಾದ ವಿಷ್ಣು ರೂಪಕ್ಕೂ ಅನಾಶ್ಯತಾ ನಾಶಾಭಾವವು ಉಕ್ತ ಹೇಳಲ್ಪಟ್ಟಿದೆ. ನಶ್ಯದ್ದೇಹೇಪಿ ನಾಶವನ್ನು ಹೊಂದುವಂತಹ ದೇಹದಲ್ಲಿದ್ದರೂ ಕೂಡ ಅನಾಶಾಯ ನಾಶವನ್ನು ಹೊಂದದೇ ಇರುವುದಕ್ಕೆ ತದ್ದೇಹೆ ಆ ದೇಹದಲ್ಲಿ ಭ್ರಮಶೂನ್ಯತಾ ಭ್ರಮದ ಇಲ್ಲದೇ ಇರುವಿಕೆಯು ಹೇಳಲ್ಪಟ್ಟಿದೆ. ತದಭ್ರಾಂತಿ ಆ ಶರೀರದಲ್ಲಿ ಭ್ರಾಂತಿ ಇಲ್ಲ, ಭ್ರಾಂತಿಯ ಅಭಾವವನ್ನು ಕೂಡಿಸ್ಲಿಕ್ಕೋಸ್ಕರ ಅವಿದ್ಯಾದ್ಯೈಹಿ ಅವಿದ್ಯೆಯೇ ಮೊದಲಾದ ದುರ್ಗುಣಗಳಿಂದ ಅಮಿಶ್ರತ್ವಂ ಮಿಶ್ರನ ಅಭಾವವನ್ನು ನಿಗದ್ಯತೆ ಹೇಳಲ್ಪಟ್ಟಿದೆ. ಅಭೇದ ಘಟನಾಯ ಬ್ರಹ್ಮಾಂತರ್ಯಾಮಿ ಬ್ರಹ್ಮರೂಪ, ರುದ್ರಾಂತರ್ಯಾಮಿ ರುದ್ರರೂಪ, ಪೃಥಕ್ಸ್ಥಿತವಾದ ವಿಷ್ಣುರೂಪ ಈ ಮೂರು ರೂಪಗಳಿಗೆ ಅಭೇದವನ್ನು ಉಪಪಾದನೆ ಮಾಡಲಿಕ್ಕೋಸ್ಕರ ತ್ರಯಾಣಮಪಿ ಈ ಮೂರು ರೂಪಗಳಿಗೂ ಅನಾಶ್ಯತಾ ನಾಶಾಭಾವವು ಉಕ್ತ ಹೇಳಲ್ಪಟ್ಟಿದೆ. ನಶ್ಯದ್ದೇಹೇಪಿ ನಶಿಸುವ ನಾಶವನ್ನು ಹೊಂದುವ ಬ್ರಹ್ಮನ ದೇಹ, ನಾಶವನ್ನು ಹೊಂದುವ ರುದ್ರದೇಹ ಈ ದೇಹಗಳಲ್ಲಿ ಇದ್ದರೂ ಕೂಡ ಅನಾಶಾಯ ನಾಶವನ್ನು ಹೊಂದದೇ ಇರುವುದಕ್ಕೋಸ್ಕರ ತದ್ದೇಹೆ ಆ ದೇಹದಲ್ಲಿ ಭ್ರಮಶೂನ್ಯಂ ಭ್ರಮ ಇಲ್ಲದೇ ಇರುವಿಕೆಯು ನಿಗದ್ಯತೆ ಹೇಳಲ್ಪಡ್ತಾ ಇದೆ. ತದ್ ಅಭ್ರಾಂತಿ ಆ ಶರೀರದಲ್ಲಿ ಭ್ರಮ ಇಲ್ಲದೇ ಇರುವಿಕೆಗೆ ಭ್ರಮರಾಹಿತ್ಯಕ್ಕೆ ಅವಿದ್ಯಾದ್ಯೈಹಿ ಅವಿದ್ಯೆಯೇ ಮೊದಲಾದಂಥ ದೋಷಗಳಿಂದ ಅಮಿಶ್ರತ್ವಂ ಮಿಶ್ರಣ ಅಭಾವವನ್ನು ನಿಗದ್ಯತೆ ಹೇಳ್ತಾ ಇದ್ದಾರೆ. ಮಿಶ್ರಣಾಭಾವವು ನಿಗದ್ಯತೆ ಹೇಳಲ್ಪಡ್ತಾ ಇದೆ. ತತ್ರ ನಾಶಾಭಾವಾರ್ಥಸ್ಯ ಪೂರ್ವೋಕ್ತ ಅರ್ಥಸಂಗತಿಮಾಹ ಅಭೇದ ಇತಿ ಅಂತ. ಇದರಲ್ಲಿ ಮೊದಲನೇದಾಗಿ ಭಿದ ಅನ್ನೋದಕ್ಕೆ ನಾಶ ಅಂತ ಅರ್ಥ. ಭಿದಾಂ ನ ಪಶ್ಯತಿ ಅಂತಂದರೆ ನಾಶ ಇಲ್ಲ ಅಂತ ಅರ್ಥ. ಹಾಗಾದರೆ ನಾಶಾಭಾವ ಎಂಬತಕ್ಕಂಥ ಅರ್ಥ ಯೋನ ಪಶ್ಯತೆ ವೈ ಭಿದಾಂ ಎಂಬತಕ್ಕಂಥದ್ದಕ್ಕೆ ಯಾವ ರೀತಿಯಲ್ಲಿ ಸಂಗತವಾಗುತ್ತೆ, ಇದು ಈ ರೀತಿಯಲ್ಲಿ ಸಂಬಂಧ ಹೊಂದುತ್ತೆ ಅನ್ನೋದನ್ನು ಹೇಳ್ತಾರೆ. ಅಭೇದ ಘಟನಾಯ ಪೂರ್ವೋಕ್ತ ಭೇದಾಭಾವ ಘಟನಾಯ ಹಿಂದೆ ಹೇಳಿರುವಂತಹ ಬ್ರಹ್ಮನಲ್ಲಿರುವ ಬ್ರಹ್ಮರೂಪಕ್ಕೂ ರುದ್ರನಲ್ಲಿರುವ ರುದ್ರರೂಪಕ್ಕೂ ಪೃಥಕ್ ಇರುವಂಥ ವಿಷ್ಣು ರೂಪಕ್ಕೂ ಭೇದಾಭಾವ ಭೇದ ಇಲ್ಲ, ಸ್ವರೂಪತಃ ಭೇದ ಇಲ್ಲ ಅಂತ ಉಪಪಾದನೆ ತೋರಿಸ್ಲಿಕ್ಕೋಸ್ಕರ ಅಂತ. ಏಕಸ್ಯ ನಾಶೆ ಅಪರಸ್ಯ ಚ ಅನಾಶೆ ಹ್ಯಭೇದ ನ ಘಟತೆ. ಒಂದು ನಾಶ ಆಗಿದೆ, ಇನ್ನೊಂದು ನಾಶ ಆಗಲಿಲ್ಲ. ಬ್ರಹ್ಮನಲ್ಲಿರುವ ಬ್ರಹ್ಮರೂಪ ನಾಶ ಆಯಿತು, ವಿಷ್ಣು ರೂಪ ನಾಶ ಆಗಲಿಲ್ಲ. ಆವಾಗ ಆ ಎರಡು ರೂಪಕ್ಕೆ ಅಭೇದ ಹೇಳಲಿಕ್ಕೆ ಬರಲ್ಲ. ಒಂದು ನಶಿಸಿ ಹೋಗಿದೆ, ಅದರ ಜೊತೆ ಅಭೇದ ಹೇಳೋದು ಹೇಗೆ? ಇಲ್ಲವೇ ಇಲ್ಲ ಅಂತಂದೆ. ಆದ್ದರಿಂದ ಒಂದು ನಶಿಸಿ ಹೋಗಿ ಇನ್ನೊಂದಿದ್ದರೂ ಕೂಡ ಅಭೇದ ಹೇಳಲಿಕ್ಕೆ ಬರೋದಿಲ್ಲ. ಮೂರು ನಾಶ ಆಗಬಾರ್ದು. ಸರ್ವೇಷಾಂ ಅನಾಶೆ ಮೂರೂ ನಾಶ ಆಗಲಿಲ್ಲ, ಆದರೆ ಆವಾಗ ವೈಲಕ್ಷಣ್ಯಾಭಾವಾತ್ ಪ್ರಾಗುಕ್ತಾಭೇದ ಘಟತೆ ಅಂತ. ಮೂರು ನಾಶ ಆಗಲಿಲ್ಲ ಅಂತಂದರೆ ನಾಶರೂಪವಾದ ವೈಲಕ್ಷಣ್ಯ ಇಲ್ಲ. ನಾಶ ಆಗಿಬಿಟ್ರೆ ಒಂದರಲ್ಲಿ ನಾಶ ಅಂತ ವೈಲಕ್ಷಣ್ಯ, ಇನ್ನೊಂದರಲ್ಲಿ ಅನಾಶ ಅಂತ ವೈಲಕ್ಷಣ್ಯ, ವಿರುದ್ಧ ಧರ್ಮ ಉಳ್ಳದ್ದಾಯಿತು. ಆವಾಗ ಅಭೇದ ಹೇಳಲಿಕ್ಕೆ ಬರ್ತಿರಲಿಲ್ಲ. ಯಾವಾಗ ನಾಶ ಇಲ್ಲ ಅಂತಾಯಿತು, ಮೂರೂ ನಾಶ ಹೊಂದೋದಿಲ್ಲ, ಅದರಿಂದ ನಾಶ ಇದೆ ನಾಶ ಇಲ್ಲ ಎಂಬತಕ್ಕಂತಹ ಧರ್ಮಭೇದ ಇಲ್ಲ, ಅದರಿಂದ ಅಭೇದವನ್ನು ಹೇಳಲಿಕ್ಕೆ ಬರುತ್ತೆ. ಇನ್ನು ಭ್ರಮಾಭಾವಾರ್ಥಸ್ಯಾಪಿ ಪ್ರಾಗುಕ್ತ ಅನಾಶಾರ್ಥೇ ಸಂಗತಿ ಮಹ. ಇನ್ನು ಭೇದ ಶಬ್ದಕ್ಕೆ ಭ್ರಮ ಅಂತ ಅರ್ಥ. ಭ್ರಮ ಇಲ್ಲ ಎಂಬತಕ್ಕಂಥ ಅರ್ಥವೂ ಕೂಡ ಅದು ನಾಶ ಇಲ್ಲ ಎಂಬತಕ್ಕಂತಹ ಅರ್ಥಕ್ಕೆ ಅದು ಸಂಗತವಾಗಿದೆ. ಭಗವಂತನಿಗೆ ನಾಶ ಇಲ್ಲ ಎಂಬತಕ್ಕಂತಹ ಈ ಅರ್ಥವನ್ನು ಕೂಡಿಸ್ಬೇಕು ಅಂತಂದರೆ ಭ್ರಮ ಇಲ್ಲ ಎಂಬತಕ್ಕಂಥದ್ದು ಉಪಪಾದಕವಾಗಿದೆ. ಭ್ರಮ ಇದ್ದಿದ್ದರೆ ನಾಶ ಇರ್ತಿತ್ತು, ಭ್ರಮ ಇಲ್ಲ ಆದ್ದರಿಂದ ನಾಶ ಇಲ್ಲ ಅಂತ ಅರ್ಥ. ಅದಕ್ಕೆ ತದ್ದೇಹೆ ಅಂದರೆ ತಯೋಹೋ ಬ್ರಹ್ಮರುದ್ರಯೋ ದೇಹೇ ಅಂತ. ತದ್ದೇಹ ಅಂತಂದರೆ ಬ್ರಹ್ಮ ಮತ್ತು ರುದ್ರರ ದೇಹದಲ್ಲಿ ಅಂತ ಅರ್ಥ. ಭ್ರಮಶೂನ್ಯತ ಏನು ಭ್ರಮಶೂನ್ಯತಾ? ಅಹಂ ಮಮತಾಖ್ಯ ಭ್ರಮಶೂನ್ಯತಾ. ಆ ಶರೀರದಲ್ಲಿ ನಂದು ನನಗಾಗಿ ಎಂಬತಕ್ಕಂಥ ಭ್ರಮೆ ಭಗವಂತನಿಗೆ ಇಲ್ಲ. ತದ್ದೇಹಾಭಿಮಾನೇ ಸತಿ ಹಿ ಅಂತರ್ಯಾಮಿ ರೂಪಯೋರಪಿ ದೇಹನಾಶ ಪ್ರಯುಕ್ತನಾಶ ಸ್ಯಾತ್. ಒಂದು ವೇಳೆ ಪರಮಾತ್ಮನಿಗೆ ಆ ದೇಹದಲ್ಲಿ ನಂದು ನಾನು ಎಂಬತಕ್ಕಂತಹ ಅಭಿಮಾನ ಎಂಬತಕ್ಕಂಥದ್ದಿದ್ದರೆ ಆವಾಗ ಆ ದೇಹದ ಒಳಗಡೆ ಇರತಕ್ಕಂತಹ ಪರಮಾತ್ಮನಿಗೆ ನಾಶ ಬರ್ತಿತ್ತು. ಜೀವನಷ್ಟಾದ ಜೀವಸತ್ತ, ಜೀವಸತ್ತನ ಜೀವನ
ಅಭಿಮಾನ ಇರುವ ದೇಹ ಸತ್ತಿತು, ಆದ್ದರಿಂದ ಜೀವ ಸತ್ತ ಅಂತ ಹೇಳ್ತೇವೆ. ಹಾಗೆ ಪರಮಾತ್ಮನಿಗೆ ಬ್ರಹ್ಮ ಶರೀರದಲ್ಲಿ ರುದ್ರ ಶರೀರದಲ್ಲಿ ಅಭಿಮಾನ ಇತ್ತು, ಭಗವಂತನಿಗೆ ಅಭಿಮಾನ ಇದ್ದ ಬ್ರಹ್ಮ ಶರೀರ ರುದ್ರ ಶರೀರ ಸತ್ತು ಹೋಯಿತು. ಆವಾಗ ಭಗವಂತ ಸತ್ತ ಅಂತ ಹೇಳಲಿಕ್ಕೆ ಆಗ್ತಿತ್ತು. ಹಾಗಾದರೆ ಭಗವಂತನಿಗೆ ಭ್ರಮ ಇದ್ದಿದ್ದರೆ, ಬ್ರಹ್ಮರುದ್ರ ಶರೀರದಲ್ಲಿ ನನ್ನದು ಎಂಬತಕ್ಕಂಥ ಭ್ರಮ ಇದ್ದಿದ್ದರೆ ಆ ಶರೀರ ನಾಶ ಆದರೆ ಭಗವಂತನಿಗೆ ನಾಶ ಬರ್ತಿತ್ತು. ಭ್ರಮ ಇಲ್ಲ, ಆದ್ದರಿಂದ ನಾಶ ಇಲ್ಲ ಅಂತ ಆಯಿತು. ಅದರಿಂದ ನಾಶ ಇಲ್ಲ ಅನ್ನೋದಕ್ಕೆ ಭ್ರಮ ಇಲ್ಲ ಅನ್ನೋದು ಕಾರಣವಾಗಿದೆ. ತದ್ದೇಹ ಅಭಿಮಾನೇ ಸತಿ, ಬ್ರಹ್ಮರುದ್ರರ ದೇಹದಲ್ಲಿ ಅಭಿಮಾನ ಇದ್ದಿದ್ದರೆ ಅಂತರ್ಯಾಮಿ ರೂಪಯೋರಪಿ, ಬ್ರಹ್ಮಾಂತರ್ಯಾಮಿ ಬ್ರಹ್ಮನ ಭಗವಂತನ ರೂಪ, ರುದ್ರಾಂತರ್ಯಾಮಿ ರುದ್ರಾಂತ ಭಗವಂತನ ರೂಪ, ಇವುಗಳಿಗೂ ಕೂಡ ದೇಹನಾಶ ಪ್ರಯುಕ್ತ ನಾಶ ಸ್ಯಾತ್. ರುದ್ರಬ್ರಹ್ಮರ ದೇಹನಾಶ ನಿಮಿತ್ತ ಅವನಿಗೆ ನಾಶ ಬರ್ತಿತ್ತು, ಅದಿಲ್ಲ. ದೇಹಾಭಿಮಾನಾಖ್ಯ ಭ್ರಮಾಭಾವೇ ತನ್ನಾಶೇಪಿ ಅನಯೋ ಅನಾಶ್ಯತ ದೃಢೀಕೃತ ಇತಿ ಭಾವ. ದೇಹ ಅಭಿಮಾನ ಎಂಬತಕ್ಕಂಥ ಭ್ರಮ ಇಲ್ಲ. ದೇಹಾಭಿಮಾನ ಎಂಬತಕ್ಕಂಥ ಭ್ರಮ ಇಲ್ಲದೇ ಇರೋದರಿಂದಾಗಿ ಆ ದೇಹಗಳು ನಾಶವಾದರೂ ಕೂಡ ಭಗವಂತನ ರೂಪಕ್ಕೆ ನಾಶ ಇಲ್ಲ ಅನ್ನೋದು ಅನಾಶ್ಯತ್ವ ಎಂಬತಕ್ಕಂಥದ್ದು ದೃಢವಾಯಿತು ಅಂತ. ತೃತೀಯಾರ್ಥಸ್ಯಾಪಿ ದ್ವಿತೀಯಾರ್ಥೇನ ಸಂಗತಿ ಮಹಾ ಅಂತ. ಮೂರನೇದು ಮಿಶ್ರಣ ಎಂಬತಕ್ಕಂಥದ್ದು. ಭೇದ ಇಲ್ಲ ಅಂದರೆ ಅಮಿಶ್ರಣ. ಅಮಿಶ್ರಣ ಎಂಬತಕ್ಕಂಥದ್ದು ಅದು ಭ್ರಮ ಇಲ್ಲ ಎಂಬತಕ್ಕಂತಹ ಅರ್ಥಕ್ಕೆ ಉಪಪಾದಕವಾಗಿದೆ ಅನ್ನೋದನ್ನು ಇವಾಗ ತಿಳಿಸ್ತಾ ಇದ್ದಾರೆ. ಅವಿದ್ಯಾದ್ಯೈಹಿ ಭಿದಾ ಶಬ್ದಸ್ಯ ಮಿಶ್ರಣಾರ್ಥಕತ್ವೇನ ಮಿಶ್ರಣಂ ಇತ್ಯಾಕಾಂಕ್ಷಾಪೂರಣಾಯಾಂ ಅವಿದ್ಯಾದ್ಯೈಹಿ ಇತ್ಯುಕ್ತಂ ಅಂತ. ಭಿದಾ ಶಬ್ದಕ್ಕೆ ಮಿಶ್ರಣ ಅಂತ ಅರ್ಥ. ಮಿಶ್ರಣ ಅಂದರೆ ಯಾವುದರಿಂದ ನೀವು ಕೇಳ್ತೀರ? ಮಿಶ್ರಣವಾಗಿದೆ ಅಂತ ಯಾವುದರಿಂದ? ಕಾಫಿಗೆ ಹಾಲಿನಿಂದ ಅಧಿಕ ಮಿಶ್ರಣವಾಗಿದೆ, ಸಕ್ಕರೆಯಿಂದ ಅಧಿಕ ಮಿಶ್ರಣವಾಗಿದೆ, ಅಥವಾ ವಿಷದಿಂದ ಮಿಶ್ರಣ ಆಗಿದೆ, ಏನಾದೊಂದು ಹೇಳಲೇಬೇಕು ಅಲ್ವಾ? ಮಿಶ್ರಣ ಆಗಿದೆ ಅಂತಂದರೆ ಯಾವುದರಿಂದ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಮಿಶ್ರಣಾರ್ಥಕತ್ವೇನ ಮಿಶ್ರಣಂ ಇತ್ಯಾಕಾಂಕ್ಷಾ ಪೂರಣ. ಮಿಶ್ರಣ ಅಂತ ಹೇಳಿದ ಕೂಡಲೇ ಏನು ಪ್ರಶ್ನೆ ಬರುತ್ತೆ? ಯಾವುದರಿಂದ ಅಂತ ಪ್ರಶ್ನೆ ಬರೋದು. ಇದನ್ನೇ ಆಕಾಂಕ್ಷೆ ಅಂತ ಹೇಳೋದು. ಇದನ್ನು ಪೂರ್ಣ ಮಾಡಲಿಕ್ಕೋಸ್ಕರ ಅವಿದ್ಯಾದ್ಯೈಹಿ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯಾ ಮೊದಲಾದವುಗಳಿಂದ ಮಿಶ್ರಣ ಇಲ್ಲ ಅಂತ ಅರ್ಥ. ಕಾಮ ಕ್ರೋಧ ಕರ್ಮ ಇದೆಲ್ಲ ಅವಿದ್ಯಾ ಕಾಮ ಕರ್ಮ ಇದೇ ಜೀವರಿಗೆ ದೇಹಾಭಿಮಾನಕ್ಕೆ ಕಾರಣ. ಅವಿದ್ಯೆಯೂ ಇಲ್ಲ, ಕಾಮಕರ್ಮಾದಿಗಳು ಇಲ್ಲ. ಅವಿದ್ಯಾದಿ ದೋಷೈ ಮಿಶ್ರಣಂ ಯಹ ನ ಪಶ್ಯತಿ ಇತಿ ತೃತೀಯಾರ್ಥ. ಮೂರನೇ ಅರ್ಥ ಏನು? ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈ ಭಿದಾಂ. ಭಿದಾಂ ಮಿಶ್ರಣಂ ಕೈಹಿ ಅವಿದ್ಯಾದ್ಯೈಹಿ. ಅವಿದ್ಯಾದ್ಯೈಹಿ ತ್ರಯಾಣಾಂ ಏಕಭಾವಾನಾಂ ರೂಪಾಣಾಂ ಮಿಶ್ರಣಂ ಭಿದಾಂ ಯಹ ನ ಪಶ್ಯತಿ ಅಂತ ಮೂರನೇ ಅರ್ಥ. ಅದನ್ನೇನಾಯಿತು? ಅವಿದ್ಯಾದಿ ದೋಷ ಅಮಿಶ್ರತ್ವಂಚ ತದಭ್ರಾಂತ್ಯೈ ಅಂತ. ಅವಿದ್ಯಾದಿ ದೋಷ ಇಲ್ಲ, ಆದ್ದರಿಂದ ದೇಹದಲ್ಲಿ ನನ್ನದು ಎಂಬತಕ್ಕಂತಹ ಭ್ರಮೆ ಇಲ್ಲ. ನಮಗೆ ಅವಿದ್ಯೆ ಇದೆ ಅಂದರೆ ಈ ದೇಹ ನಮಗೆ ನಂದು ಅಂತ ಹೇಳ್ಕೊಳ್ತೇವೆ. ನಂದು ಅಂದರೆ ಬಿಡಬಾರ್ದು. ನಾವು ಯಾಕೆ ಬಿಡ್ತೇವೆ? ಸಾಯ್ತೀವೋ ಇಲ್ವೋ? ಸಾಯೋದು ಅಂದರೆ ದೇಹ ಬಿಡೋದು. ನಂದು ಅಂದರೆ ಬಿಡಬಾರ್ದು, ಅದು ನಮಗೆ ಗೊತ್ತಿಲ್ಲದಾಗೆ ಬಿಟ್ಟೋಗುತ್ತೆ. ನಂಗೆ ಬಿಡಬಾರ್ದು, ಇನ್ನೂ 4 ವರ್ಷ ಇರಬೇಕು ಅಂತಿರುತ್ತೆ, ಅದು 4 ವರ್ಷ ಮೊದಲೇ ಹೊಟ್ಟೋಗ್ತಾನೆ. ಹಾಗಾದರೆ ಅವನಿಗೆ 8 ವರ್ಷ ಇರಬೇಕು ಅಂತಂದರೆ ಅವಾಗ 8 ವರ್ಷ ಇರೋದಲ್ಲ, ಅವನ ಅಪೇಕ್ಷೆ ಇತ್ತು, ಅಲ್ಲಿ 2 ವರ್ಷದಲ್ಲೇ ಮೊದಲೇ ಹೊಟ್ಟೋದ. ಆದರೆ ಅವನಿಗೆ ಇಚ್ಛೆಯಂತೆ ಆಗಲ್ಲ. ಹಾಗಾದರೆ ಅವನಿಗೆ ಇದು ನನ್ನದು ಅಂತ ಅಭಿಮಾನ ಇದೆ, ಅದೇ ಭ್ರಾಂತಿ. ನಂದಲ್ಲ, ಇದು ದೇವರು ಕೊಟ್ಟದ್ದು ಅಷ್ಟೇ. ಅವನು ಎಷ್ಟು ದಿವಸ ಇರಬೇಕು ಅಂತ ಅವನ ಸಂಕಲ್ಪ ಇದೆ, ಅಷ್ಟು ದಿವಸ ಈ ದೇಹದಲ್ಲಿ ಇರ್ತೇವೆ. ಬಾಡಿಗೆ ಮನೆ ಓನರ್ ಎಷ್ಟು ದಿವಸ ಇರಬೇಕು ಅಂತ ಹೇಳ್ತಾರೋ ಅಷ್ಟು ದಿವಸ ಇರಬೇಕು. ಬಿಡ್ರಿ ಅಂದರೆ ಖಾಲಿ ಮಾಡ್ಕೊಂಡು ಹೋಗಬೇಕು. ಹಾಗೆ ಓನರ್ ದೇವರು. ಈ ಬಾಡಿಗೆ ಮನೇಲಿ ಇದ್ದೇವೆ, ಅವನು ಎಷ್ಟು ದಿವಸ ಇರಬೇಕು ಅಂತ ಅಂದ್ಕೊಂಡಿರ್ತಾನೋ ಅಷ್ಟು ದಿವಸ ಇರ್ತೇವೆ. ಅವನೇನಾದರೂ ಹೋಗು ಅಂತ ಅವನಿಗೆ ಇಚ್ಛೆ ಬಂತು ಅಂತಂದರೆ ನಾವಿರ್ತೇವೆ ಅಂದರೆ ಇರಲಿಕ್ಕಾಗಲ್ಲ. ಓನರ್ ಹೊರಗೆ ಹಾಕ್ತಾನೆ. ಏನು ಪಾತ್ರೆ ಸಮಾನ ಎಲ್ಲವನ್ನು ಹೊರಗೆ ಹಾಕ್ಬಿಡ್ತಾನೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಜೀವ ಹೋಗ್ತಾನೆ ಅಂತಂದರೆ ಎಲ್ಲ ಬಿಟ್ಟೇ ಹೊರಗೆ ಹೋಗ್ಬೇಕಾಗುತ್ತೆ. ಅವ್ರಿಗೆ ಅಂಥ ಪುಣ್ಯ ಮಾಡಿದ್ರು, ಇಚ್ಛಾಮರಣಿಗಳಾಗಿದ್ದರು, ದೇವರ ಅನುಗ್ರಹ ಆಗಿತ್ತು, ಆದ್ದರಿಂದ ಇದ್ದರು. ದೇವರೇ ಅವನಿಗೆ ಅನುಗ್ರಹ ಮಾಡಿದ್ದು.
ನೀನು ಎಷ್ಟು ದಿವಸ ಇರಬೇಕು ಅಂತಿರ್ತೀಯ ಇರು. ಕೆಲವ್ರು ಬಾಡಿಗೆ ಕೊಟ್ಟಿರ್ತಾರೆ, ನೀವು ಎಷ್ಟು ದಿವಸ ಇರ್ತೀರ ಇರ್ರಿ, ಹಾಂ ನೀವೇ ಮಕ್ಕಳಿಗೆ. ಹಾಗೆ ಭಗವಂತ ಕೆಲವರಿಗೆ ಆಪ್ಷನ್ ಕೊಡ್ತಾನೆ, ಎಲ್ರಿಗೂ ಇರಲ್ಲ. ಲೋಕದಲ್ಲಿ ಏನಿದೆಯೋ ಅದೇ ಅಲ್ಲಿರೋದು ಅಂತ. ಹೌದು, ಬಾಣದ ಮೇಲೆ ಮಲ್ಕೊಂಡಿದ್ದಾರೆ, ಆದರೂ ಸಾವು ಬರಲಿಲ್ಲ. ಕೆಲವರು ಬಾಣ ಒಂದು ಚುಚ್ಚಿದ್ರೆ ಸಾಕು ಸತ್ತೇ ಹೋದ್ರು. ಹಾಂ, ಅವಿದ್ಯಾದಿ ದೋಷ ಅಮಿಶ್ರತ್ವಂಚ ತದ್ ಅಭ್ರಾಂತಿ. ಭ್ರಾಂತಿ ಇಲ್ಲ ಅನ್ನೋದಕ್ಕೆ ಅವಿದ್ಯಾದಿ ಮಿಶ್ರಣ ಇಲ್ಲ. ತಯೋ ಅಂತರ್ಯಾಮಿ ರೂಪಯೋ ದೇಹಾಭಿಮಾನಾಖ್ಯ ಭ್ರಾಂತಿ ಅಭಾವಾಯ ನಿಗದ್ಯತೆ ಇತಿ ಯೋಜನಾ. ಅದರಿಂದ ಆ ತಯೋ ಅಂದರೆ ಅಂತರ್ಯಾಮಿ ರೂಪಯೋ, ಬ್ರಹ್ಮಾಂತರ್ಯಾಮಿ ಬ್ರಹ್ಮರೂಪಕ್ಕೂ ರುದ್ರಾಂತರ್ಯಾಮಿ ರುದ್ರರೂಪಕ್ಕೂ ಭ್ರಾಂತಿ ಇಲ್ಲ ಅಂತಕ್ಕೋಸ್ಕರ ದೇಹಾಭಿಮಾನಾಖ್ಯ ಭ್ರಾಂತಿ ಅಭಾವಾಯ, ದೇಹದ ಅಭಿಮಾನ ಎಂಬತಕ್ಕಂಥ ಭ್ರಾಂತಿ ಇಲ್ಲ. ಅದಕ್ಕೋಸ್ಕರ ಅವಿದ್ಯಾದಿಗಳಿಂದ ಅಮಿಶ್ರಣವನ್ನು ಹೇಳ್ತಾ ಇದ್ದಾರೆ. ಅಂದರೆ ದೇವರಲ್ಲಿ ಅವಿದ್ಯಾದಿಗಳ ಭಿದಾಂ ನ ಪಶ್ಯತಿ, ಮಿಶ್ರಣವನ್ನು ಯಾರು ತಿಳಿಯೋದಿಲ್ವೋ ಅದರಿಂದಾಗಿ ಪರಮಾತ್ಮನ ರೂಪಗಳಿಗೆ ಭ್ರಮ ಅಭಿಮಾನವನ್ನು ಯಾರು ತಿಳಿಯೋದಿಲ್ಲವೋ ಅದರಿಂದಾಗಿ ಭಿದಾಂ ನಾಶವನ್ನು ಯೋ ನ ಪಶ್ಯತಿ ಸಶಾಂತಿ ಮಧಿಗಚ್ಚತಿ ಅಂತ ಹೇಳದಂತೆ ಆಗುತ್ತೆ. ಹೀಗೆ 3 ಅರ್ಥವನ್ನು ಹೇಳದಂತೆ ಆಯಿತು. ಅಲ್ಲ ಏನದು ತಯಾಣಾಂ ಏಕಭಾವಾನ ಯೋನ ಪಶ್ಯತಿ ವೈ ಭಿದಾಮ್ ಎಂಬತಕ್ಕಂಥದ್ದಕ್ಕೆ ಒಂದೇ ಶ್ಲೋಕದಲ್ಲಿ 3 ಅರ್ಥವನ್ನು ಹೇಳಿದ್ದ. ಆದರೆ ಒಂದೊಂದು ಅರ್ಥಕ್ಕೆ ಏನು ಹೇತು ಮದ್ಭಾವ ಇದೆ. ಮಿಶ್ರಣ ಇಲ್ಲ, ಯಾಕೆ? ಅದರಿಂದ ಭ್ರಮ ಇಲ್ಲ, ಭ್ರಮ ಇಲ್ಲ ಆದ್ದರಿಂದ ನಾಶ ಇಲ್ಲ. ಹಾಗಾದರೆ ನಾಶ ಇಲ್ಲ ಅನ್ನೋದು ಉಪಪಾದನೆ ಮಾಡಲಿಕ್ಕೆ ಭ್ರಮ ಇಲ್ಲ ಅಂತ, ಭ್ರಮ ಇಲ್ಲ ಅನ್ನೋದು ಉಪಪಾದನೆ ಮಾಡಲಿಕ್ಕೋಸ್ಕರ ಮಿಶ್ರಣ ಇಲ್ಲ ಅಂತ ಒಂದೊಂದಕ್ಕೆ ಹೇತು ಮದ್ಭಾವ ಇದೆ. ಯಾರಿಗೆ? ವಾದಿರಾಜರ ಸಹೋದರರು. ಅವರಿಂದ ಎಲ್ಲ ತಿಳಿದೇ ಬರೆದಿರ್ತಾರೆ. ಭಂಡಾರಿಕೆರೆ ಮಠದ ಸ್ವಾಮಿಗಳು. ಹಾಂ, ಇವರು ಸೋದೆ ಮಠದವರಾದರೆ ಇವರು ಭಂಡಾರಿಕೆರೆ ಮಠದಲ್ಲಿ ಬಂದವರು. ಸುರತ ಯಾಕಾಗಬಾರ್ದು? ನೀವು ಉತ್ತರಾದಿ ಮಠದಲ್ಲಿ ಇದ್ದೀರಾ, ನಿಮ್ಮ ಮಠಕ್ಕೆ ನಿಮ್ಮ ಮಗನ್ನ ಉತ್ತರ ಮಠಕ್ಕರ್ದು ಆಶ್ರಮ ಕೊಟ್ಟರು, ವ್ಯಾಸರ ಮಠಕ್ಕರ್ದು ಆಶ್ರಮ ಕೊಟ್ಟರು, ಯಾಕಾಗಬಾರ್ದು? ಯಾಕಾಗಬಾರ್ದು ಅಂದೆ? ಯಾರಿಗೆ ವೈರಾಗ್ಯಾದಿ ಗುಣಗಳಿದೆಯೋ ಅವ್ರು ಎಲ್ಲಿ ಬೇಕಾದರೂ ಆಶ್ರಮ ಸ್ವೀಕಾರ ಮಾಡ್ಬೋದು, ಆಯಿತಾ? ಅವರಿಗೆ ಆ ಕಾಲದಲ್ಲಿ ಭಂಡಾರಿಕೆ ಮಠಕ್ಕೆ ಒಬ್ಬರು ಬೇಕಾಗಿತ್ತು, ಯೋಗ್ಯರಿದ್ದಾರೆ ಅಂತ ನೋಡಿದ್ರು, ಅದರಿಂದಾಗಿ ಹಾಗೆ. ಹೌದು, ಇಲ್ಲ, 2 ಮಠದ ಅವರಾಗಿದ್ದರು. ಹಾಂ, ಭಂಡಾರಿಕೆ ಮಠದಲ್ಲಿ ಇದ್ದು ಭಂಡಾರಿಕೆರೆ ಮಠದ ಪೀಠಾಧಿಪತಿಗಳು ಆಗಿದ್ದು, ಆಮೇಲೆ ಪಲಿಮಾರು ಮಠಕ್ಕೂ ಪೀಠಾಧಿಪತಿಗಳಾದರು. ಮುಂದೆ ಹಿಂಗೆ ಆಗೋದು ಬೇಡ ಅಂತ ಇಬ್ಬರಿಗೆ ಆಶ್ರಮ ಕೊಟ್ಟರು, ವಿದ್ಯಾಧೀಶರಿಗೂ ವಿದ್ಯೇಶರಿಗೂ. ಅಂದರೆ ಮತ್ತೆ ಪುನಃ 2 ಆಯಿತು. 2 ಇತ್ತು, 1 ಆಗಿತ್ತು, ಪುನಃ 2 ಆಯಿತು. 1 ಆಯಿತು ಅಂತಂದರೆ ಏಕಾಧಿಪತ್ಯ ಇತ್ತು, ಪುನಃ ಭಿನ್ನಾಧಿಪತ್ಯ ಬಂತು. ಇದೇ ವಿಜೇಂದ್ರದ್ದಾಗಬೇಕಾದ್ರೆ ಅವರು ಮೊದಲಿದ್ದದ್ದು ವ್ಯಾಸರಾಜರ ಶಿಷ್ಯರಾಗಿ, ಅನಂತರ ಅವರನ್ನು ಅಲ್ಲಿ ಸನ್ಯಾಸವೂ ಕೂಡ ಆಗಿತ್ತು. ಹಾಂ, ಸನ್ಯಾಸವೇ ಆಗಿತ್ತು ಅವರಿಗೆ. ಹಾಗಾದರೆ ಅವರು ರಾಯರ ಮಠಕ್ಕೆ ಬಂದರು. ಹೇಗೆ? ರಾಯರೇ ಬಂದಿರಲಿಲ್ಲ, ರಾಯರ ಮಠಕ್ಕೆ ಬಂದರು. ರಾಯರು ಬಂದಮೇಲೆ ರಾಯರ ಮಠ. ಅದರಿಂದ ಅಲ್ಲಿ ಮಠ ಬದಲಾಯಿತು. ಅವರು ವ್ಯಾಸರಾಯ ಮಠ ಶಿಷ್ಯರಾಗಿದ್ದರಲ್ಲ, ಆಗಿದ್ದರೆ ರಾಯರ ಮಠ ಶಿಷ್ಯರು ಹೆಂಗಾದರು? ಸನ್ಯಾಸ ಅಷ್ಟೇ ಹೊರತು ಇದೀಗಿರುತ್ತೆ, ನಂಗೆ ಗೊತ್ತಿಲ್ಲ ಅಷ್ಟೆ. ಯಾವಾಗಿದ್ದರು ಅಂತ ವಾದಿರಾಜರ ಕಾಲ ಇರೋದರಿಂದ ಆ ಕಾಲದಲ್ಲಿ ಸ್ವಲ್ಪ, ಆಮೇಲೆ ಅವರ ಕಾಲ ಘಟನೆ. ನಾಳೆ 9:00